सबको सन्मति दे भगवान, सबको सन्मति दे भगवान। ला इलाहा इल्लल्लाहु मुहम्मद ರಸೂಲುಲ್ಲಾಹ್. ಕಣ್ಣು ಇಲ್ಲದವರಿಗೆ ಈ ಕಣ್ಣು ನೀಡಿದಂತೆ, ಕಣ್ಣು ಇಲ್ಲದವರಿಗೆ ಈ ಕಣ್ಣು ನೀಡಿದಂತೆ, ಎತ್ತೋಡಿ ಬಾರು ತಂದೆ, ಎತ್ತೋಡಿ ಬಾರು ತಂದೆ, ನಿನಗಾಗಿ ಕಾದು ಕುಳಿತಿರುವೆ ಸಿರಗುಪ್ಪಿ ಗ್ರಾಮದಲ್ಲಿ. ಗುಪ್ಪಿ ಗ್ರಾಮದಲ್ಲಿ ನೆಲೆಸಿರುವ ಬಚ್ಚ. ಕಾದು ಕುಳಿತಿರುವೆ ಸಿರಗುಪ್ಪಿ ಗ್ರಾಮದಲ್ಲಿ ನೆಲೆಸಿರುವ ಐದು ಬಚ್ಚ. ಸಿರಗುಪ್ಪಿ ಗ್ರಾಮದಲ್ಲಿ ನೆಲೆಸಿರುವ ಐದು ಬಚ್ಚ, ನೆಲೆಸಿರುವ ಐದು ಬಚ್ಚ, ನೆಲೆಸಿರುವ ಐದು ಬಚ್ಚ, ನೆಲೆಸಿರುವ ಐದು ಬಚ್ಚ. ನಾಡಿನ ಕಣಕಣದಲ್ಲಿ ಬೆಳಗಿನ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನಮ್ಮ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿನ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ವೀರ ಸುಭಾಷರು ಜನಿಸಿದ ನಾಡು, ವೀರ ಸುಭಾಷರು ಜನಿಸಿದ ನಾಡು. ನಮ್ಮ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿನ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನಮ್ಮ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿನ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ.
ಹರಿಯುವ ನಾಡು ಗಂಗಾ ಯಮುನಾ ತುಂಗಾ ಭದ್ರಾ ಕಾವೇರಿ ನದಿ ಹರಿಯುವ ನಾಡು ಘಟಪ್ರಭಾ ನದಿ ಹರಿಯುವ ನಾಡು ಘಟಪ್ರಭಾ ನದಿ ಹರಿಯುವ ನಾಡು ನಮ್ಮ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿನ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಸಿರಗುಂದಿ ಗ್ರಾಮದಲ್ಲಿ ನೆಲೆಸಿರುವಂತ ವೈಭವಕ್ಕೆ ನಮೋ ನಮೋ ಸಿರಗುಂದಿ ಗ್ರಾಮದಲ್ಲಿ ನೆಲೆಸಿರುವಂತ ವೈಭವಕ್ಕೆ ನಮೋ ನಮೋ ಶ್ರೀ ವೈಭವಕ್ಕೆ ನಮೋ ನಮೋ ಶ್ರೀ ವೈಭವಕ್ಕೆ ನಮೋ ನಮೋ ನಮ್ಮ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ನಮ್ಮ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ಜಯ ಭಾರತ ಜಯ ಭಾರತ ಗಂಗೆಯ ಪ್ರೀತಿಯ ಸೋದರಿ ಪಾವನ ಪುಣ್ಯನು सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यम् ಮುತ್ತಿನಾರುತಿ ಬೆಳಗಿದಿನ ಭಕ್ತರನ್ನು ಧರಿಸುವ ಮಾತೆ ಬಾಳು ಬೆಳಗಿಸುವ ತಾಯಿ ಹತ್ತು ಅವತಾರ ಮಹಾಲಕ್ಷ್ಮಿ ಮುತ್ತಿನಾರುತಿ ಬೆಳಗಿದಿನ ಭಕ್ತರನ್ನು ಧರಿಸುವ ಮಹಾಮಾತೆ ಬಾಳು
ಮಹೇಶ್ವರಿ, ಓಂಕಾರ ರೂಪದಲ್ಲಿ ನೀನೆಲೆ ನಿಂತು ಹರಿಹರ ಬ್ರಹ್ಮಾದಿಗಳಿಗೆ ಜನ್ಮವನ್ನು ನೀಡಿ ಈ ಸೃಷ್ಟಿ ಲಯ ಕರ್ತೃಗಳಿಗೆ ಕಾರಣವಾದ ನಿನಗೆ ನನ್ನ ಕೋಟಿ ಕೋಟಿ ನಮನ ತಾಯಿ. ತಾಯಿ, ಹೇಗೆ ಇದೆಲ್ಲದಕ್ಕೂ ನೀನೇ ಕಾರಣನು. ಹಾಗೆ ನನ್ನ ಪತಿ ಹಾಗೂ ನನ್ನ ಮೈದನ ರಕ್ಷಣೆ ಮಾಡಿ ಹೆತ್ತವರ ಕನಸನ್ನು ನನಸು ಮಾಡುವಂಥ ಶಕ್ತಿಯನ್ನು ಅವರಿಗೆ ದಯಪಾಲಿಸಿ ಸದಾ ಕೈ ಹಿಡಿದು ಕಾಪಾಡಮ್ಮ. ನಿನ್ನಲ್ಲಿ ಸೆರಗೊಟ್ಟಿ ಬೇಡಿಕೊಳ್ಳುವೆ. ಅನ್ಸೂಯ, ಅನ್ಸೂಯ, ಆ ಜಗದೀಶ್ವರಿಯ ಪೂಜೆ ಮುಗಿಸಿದೆಯಾ? ಹೌದು ಬನ್ನಿ ಸ್ವಾಮಿ, ಆಗಲೇ ಆ ಮಂಗಳಾದೇವಿಗೆ ಮಂಗಳಾರತಿಯನ್ನು ಮಾಡಿ ಪೂಜೆ ಮುಗಿಸಿದ್ದೇನೆ. ನೀವು ನಮಸ್ಕರಿಸುವುದೊಂದೇ ಬಾಕಿ ನೋಡಿ. ತೆಗೆದುಕೊಳ್ಳಿ ಪ್ರಸಾದವನ್ನು. ಎದ್ದೇಳ ಅನ್ಸೂಯ. ಮಹಾಪತಿವ್ರತೆಯಾದ ಮಹಾಸತಿ ಅನುಸೂಯಳಂತೆ ನಿನ್ನ ಕೀರ್ತಿ ಹಾಗೂ ನಿನ್ನ ಚರಿತ್ರೆ ಅಮರವಾಗಲಿ. ನಿಜ ಸ್ವಾಮಿ, ನೀವು ಹೇಳಿದ ಹಾಗೆ ಆ ಅತ್ರಿಮ ಋಷಿಯ ಪಾದಾಮೃತದಿಂದ ಹರಿಹರ ಬ್ರಹ್ಮಾದಿಗಳನ್ನೇ ತನ್ನ ಕೂಸನ್ನ ಮಾಡಿಕೊಂಡ ಆ ತಾಯಿ ಶ್ರೀದೇವಿಯ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನಾನೆಂದಿದ್ರು ನಿಮ್ಮ ಸತಿ, ನೀವೇ ನನಗೆ ಪ್ರತ್ಯಕ್ಷ ದೈವ. ಈ ನನ್ನ ಮಾತು ನಿಮ್ಮ ಪಾದ ಸಾಕ್ಷಿ. ಅಂತ ಸಾಧು ಹೆಸರನ್ನು ಹೊತ್ತ ಮುತ್ತೈದೆಯಾದ ನಿನ್ನಂತವಳ ಕೈ ಹಿಡಿದ ನಾನು ನಿಜಕ್ಕೂ ಧನ್ಯ. ಈ ಜಗದ ಉದ್ದಗಲಕ್ಕೂ ನನ್ನ ವಂಶವೃಕ್ಷಕ್ಕೂ ನನ್ನ ಮನೆಯ ಕೀರ್ತಿ ಕಳಸಕ್ಕೂ ನೀನೇ ಸಾಕ್ಷಿಯಾಗಿ ಈ ಜಗದ ಹೆಣ್ಣಿನ ಕುಲಕ್ಕೆ ಪಾತಿವ್ರತೆಯ ಪರಿಚಯ ನಿನ್ನಿಂದಲೇ ಆಗಲಿ. ಮತ್ತೊಂದು ಗರತಿ ಹಾಡನ್ನು ಅನ್ಸೂಯ. ಹೌದು ರೀ, ನೀವು ಹೇಳಿದ ಹಾಗೆ ಆ ಶಕ್ತಿಯನ್ನ ಆ ದೇವಿ ದಯಪಾಲಿಸ್ತಾಳೆ. ಆದರೆ ಮೊದಲು ಆ ದೇವಿಗೆ ನೀವು ನಮಸ್ಕರಿಸಿ ನೀವು ಸಹ ಅಂತಹ ಶಕ್ತಿಯನ್ನು ದಯಪಾಲಿಸಮ್ಮ ಅಂತ ಪಡೆದುಕೊಳ್ಳಿ ವರವನ್ನ. ಅಮ್ಮ ತ್ರಿಲೋಕ ಮಾತೆ, ಹರೇ 10 ಅವತಾರದಲ್ಲಿ ನಿನ್ನ 11ನೇ ಅವತಾರದ ಅದ್ಭುತ ಶಕ್ತಿಯನ್ನು ನೀನೆಂದು ವರ್ಣಿಸಲಿ ತಾಯಿ. ನಿನ್ನ ಅಷ್ಟಭುಜಗಳು ಅಷ್ಟ ದಿಕ್ಕನ್ನೇ ಸೂಚಿಸಿ ಜಗತ್ತಿನ ದುಷ್ಟರನ್ನು ಸಂಹರಿಸಿ ಕಷ್ಟಗಳನ್ನು ಕಳೆದಂತೆ ಈ ಕಲಿಯುಗಕ್ಕೆ ಮಹಾಕಾಳಿಯಾಗಿ ಅವತರಿಸಿ ಬಾ ತಾಯಿ. ಯಾಕೆಂದ್ರೆ ಈ ಜಗದ ಹೆಣ್ಣಿನ ಕುಲಕ್ಕೆ ಪಾತಿವ್ರತೆಯ ಪರಿಚಯ ನಿನ್ನಿಂದಲೇ ಆಗಲಿ. ಸ್ವಾಮಿ, ಇದೇನಿದು? ಆ ದೇವಿ ಹತ್ರ ಎಂಥ ವರವನ್ನ ಬೇಡಿಕೊಳ್ತಾ ಇದ್ರಲ್ಲ. ನೀವು ಬೇಡಿಕೊಂಡು ಬರ ರಾಹು ಕೇತುವಿನಂತಿದೆಯಲ್ಲ ರೀ. ಹೌದು ಅನ್ಸೂಯ, ಹೌದು. ಈ ಸಮಾಜದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ನಡತೆಯನ್ನು ನೋಡಿದರೆ ನನ್ನಂತ ರಾಮಭಕ್ತರು ಜೀವದಿಂದ ಉಳಿಯಬಾರದು. ದಿನಕ್ಕೊಂದು ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ, ಅಧರ್ಮದ ಅಟ್ಟತ್ತಿ ಗೋಕಾಶಿ ನಗುತ್ತಿರುವ ಆ ಬೈರೇಗೌಡನಂತವರು ಈ ನಾಡಿನ ಮೂಲೆ ಮೂಲೆಯಲ್ಲಿಯೂ ತುಂಬಿದ್ದಾರೆ. ಅಂತ ಕಳ್ಳ ಕಡಿಮರು ಒಂದಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಜಾಗರಣೆಯನ್ನೇ ನಿಲ್ಲಿಸಿದ್ದಾರೆ. ದೇವರ ಜೈಕಾರ, ನಮಾಜು, ಸ್ಮರಣೆ ಎಲ್ಲವನ್ನು ನಿಲ್ಲಿಸಿ ಕಂಡವರ ಆಸ್ತಿಯ ಕೈ ಹಾಕಿ ಗಂಡದ ದೊರೆಗಳಾಗಿದ್ದಾರೆ. ರಂಡೇರ ರಾಸಲೀಲೆಯ ಶಿಲೆ ಎಂಬ ಮಂಚ ಹತ್ತಿ ಮಗಳೆಂಬುದನ್ನು ಮರೆತು ಮಡದಿಯ ಸ್ಥಾನಕ್ಕೆ ಒಯ್ಯಲೆತ್ತಿಸಿದವರಿಗೆ ನೀ ಕ್ರಾಂತಿಯ ಖಡ್ಗವಾಗಿ ಅವತರಿಸಿರಿ ಬಾ ತಾಯಿ, ಅವತರಿಸಿ. ಸ್ವಾಮಿ, ಎಂಥ ವರವನ್ನ ಬೇಡ್ಕೊಳ್ತಾ ಇದ್ರ ಅಲ್ಲ ರೀ. ಈ ಮಾತನ್ನ ಯಾಕ್ರಿ ಕೇಳಿಕೊಂಡ್ರಿ? ಈ ನಮ್ಮ ದೇಶದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ನಡಿಬೇಕು ಅಂತ ನಿಮ್ಮ ತಂದೆಯವರು ಅಂದ್ರೆ ನಮ್ಮ ಮಾವನವರು ಅದೆಷ್ಟೋ ಹೋರಾಟ ನಡೆಸಿ ಕೊನೆಗೆ ತಮ್ಮ ಕೊನೆ ಉಸಿರನ್ನೇ ಎಳೆದರು. ಅಷ್ಟೇ ಅಲ್ಲ, ಭಗವದ್ಗೀತೆಯ ಭಕ್ತ ಈ ನಮ್ಮ ರಾಜ್ಯವನ್ನ ರಾಮರಾಜ್ಯವನ್ನಾಗಿ ಮಾಡಬೇಕು ಅಂತ ಕನಸು ಕಂಡ ಆ ನಮ್ಮ ಮಹಾತ್ಮ ಗಾಂಧೀಜಿ ಅಂಥವ್ರನ್ನೇ ಸುಮ್ಮನೆ ಬಿಡಲಿಲ್ಲ ಈ ಕೆಟ್ಟ ಸಮಾಜ. ಹೀಗಿರ್ಬೇಕಾದ್ರೆ ನರಮಾನವರಾಗಿ ಬೇರೊಬ್ಬರ ಮಾತನ್ನು ಕೇಳು ನಮ್ಮಂಥವ್ರನ್ನ ಯಾರೇ ಕಾಪಾಡ್ತಾರೆ? ಇನ್ನು ನಿಮ್ಮ ಪಾಡೇನು? ಬೇಡ ರೀ, ನೀವು ಬೇಡಿಕೊಂಡ ವರದಿಂದ ನನಗೆ ತುಂಬಾ ಭಯವಾಗ್ತಾ ಇದೆ. ಬಿಟ್ಟು ಬಿಡಿ ನಿಮ್ಮ ಹಠವನ್ನ.
ಸಾವಿಗೆ ಹೆದರಿದರೆ ನೋವಿನ ಅರ್ಥ ತಿಳಿಯುವುದಿಲ್ಲ ಅನಸೂಯ. ನನಗೆ ಈ ರೀತಿ ಮಾತನಾಡಲು ಈ ತಾಯಿ ಚೈತನ್ಯ ತುಂಬುತ್ತಿದ್ದಾಳೆ. ಏನೆಂದು ಗೊತ್ತೇ? ಯುಗ ಪುರುಷನಾಗಿ ನಿನ್ನ ಮನೆಯಲ್ಲಿ ನಿನ್ನ ತಮ್ಮನೇ ಹುಟ್ಟಿ ಬಂದಿದ್ದಾನೆಂದು ಕೂಗಿ ಹೇಳುತ್ತಿದ್ದಾಳೆ. ಅದಕ್ಕಾಗಿ ಅನಸೂಯ, ನನ್ನ ತಮ್ಮನೆಂಬ ಸಿದ್ಲಿಂಗ ಶಕ್ತಿಯ ಕ್ರಮಬದ್ಧನಾಗಿ ಧರ್ಮ ಶಕ್ತಿಯನ್ನು ತುಂಬಿ ಈ ಜಗತ್ತಿನಲ್ಲಿ ನಡೆಯುವ ಅಧರ್ಮಕ್ಕೆ ನೆಮ್ಮದಿ ಆಗಲೇಬೇಕು. ಈ ಸತ್ಯಾಶ್ರಯ ಎಂಬ ಪತ್ರಿಕೆ ಹೆಸರಾಗಬೇಕು. ಅಹಿಂಸೆ ಎಂಬ ಸ್ಥಳದಲ್ಲಿ ನೀತಿ ಪಾಠ ಹೇಳಿ ಈಗ ನಡೆಯುವ ಅಧರ್ಮಕ್ಕೆ ನಾಂದಿ ಹಾಡಿ ಈ ಜಗದ ಬಾಳಪುಟದಲ್ಲಿ ನಿಶ್ಚಳವಾಗಿ ಬರೆಸುವೆ ನನ್ನ ಹೆತ್ತವರ ಕನಸೆಂಬ ಚರಿತ್ರೆಯನ್ನ. ಹೌದೇ? ಸಂತೋಷ ಸ್ವಾಮಿ, ಸಂತೋಷ. ಅಂದ್ರೆ ನನ್ನ ಮೈದನ ಪ್ರತಿ ಕಣದಲ್ಲೂ ಹೆತ್ತವರ ಕನಸನ್ನ ನನಸು ಮಾಡುವ ಶಕ್ತಿನ ಆ ತಾಯಿ ತುಂಬಿದ್ದಾಳೆ. ಎಂತ ಸಂತೋಷದ ವಾರ್ತೆನ ಹೇಳಿಬಿಟ್ರಿ. ಅಬ್ಬಬ್ಬಾ, ಈ ನಿಮ್ಮ ಮಾತು ಕೇಳಿ ಹಿಡಿಸಲಾರದಷ್ಟು ಖುಷಿ ಆಗ್ತಾ ಇದ್ದೇನೆ ನನಗೆ. ಬನ್ನಿ ಸ್ವಾಮಿ, ಹಾಗಾದ್ರೆ ಇದೇ ಸಂದರ್ಭಕ್ಕೆ ನಾವಿಬ್ರು ಕೂಡಿ ಹಾಡಿ ಕುಣಿಬೇಕು ಅನ್ನಿಸ್ತಾ ಇದೆ. ಏನಂತೀರಾ? ಹ್ಞೂ ಅಂತೀರಾ? ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನ ಲಬೇನಿ ಬಾರೆ ನನ್ನ ಚೆಲುವೆ ಬಳಿಬಾ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಗಕ್ಕೆ. ಸಿಹಿ ಮುತ್ತಿನ ಬಾಳಿಗೆ ನೀವಾದ ಸನಿಗೆ, ಸಿಹಿ ಮುತ್ತಿನ ಬಾಳಿಗೆ ನೀವಾದ ಸನಿಗೆ. ಓ ಗೆಳೆಯ ನನ್ನ ಪ್ರಿಯ, ಓ ಗೆಳೆಯ ನನ್ನ ಒಡೆಯ, ನನ್ನ ಬಾಳಿಗೆ ಬೆಳಗಾದಿನಿ, ನನ್ನ ಉಸಿರಲಿ ಹೇಳು. ಮುತ್ತು ಮುತ್ತು. ಅಯ್ಯೋ, ಇಷ್ಟು ಜನರ ಮಧ್ಯೆ ಅಯ್ಯೋ ನಾಚಿಕೆ ಆಗುತ್ತೆ. ಸಿಹಿ ಮುತ್ತಿನ ಬಾಳಿಗೆ ನೀವಾದ ನನ್ನ ಸನಿಗೆ, ಸಿಹಿ ಮುತ್ತಿನ ಬಾಳಿಗೆ ನೀವಾದ ನನ್ನ ಸನಿಗೆ.
ಆಹಾ ಲಕ್ಷ್ಮ ಅನುರಾಗದ ಅದು ನೋಡಲಿ ನೆನೆಸುವಷ್ಟರಲ್ಲೇ SI ಇಂಟರ್ವ್ಯೂಗೆ ಹೋದ ನನ್ನ ತಮ್ಮ ಬಂದಂತೆ ಕಾಣ್ತಾ ಇದೆ. ಹಾ ಈಗ ಬಂದೇನು ಸಹೋದರ? ಹೌದಣ್ಣ, ಈಗಲೇ ಬಂದಿದ್ದೇನೆ. ಮೈದಿನ ಈಗ ಬಂದೇನಪ್ಪ. ಹಾ ಅತ್ತಿಗೆ, ಈಗಲೇ ಬಂದಿದ್ದೇನೆ. ನೀನು ಹೋದ ಕೆಲಸ ಏನಾಯ್ತಪ್ಪ ಸಹೋದರ? ಮಣ್ಣು ಪಾಲಾಗಿ ಹೋಯ್ತಣ್ಣ ಈ ನಿಮ್ಮ ತಮ್ಮನ ಕೆಲಸ. ಅಂದರೆ ಹಳ್ಳಿಯಿಂದ ದಿಲ್ಲಿವರೆಗೆ ನಾವೇ ಪುಂಡರೆಂದು ಮೆರೆಯುವ ಬಂಡ ಬಲಿಸರ ಗುಂಡಾ ಗುಂಪನ್ನು ಕಟ್ಟಿ ವಿದ್ಯಾವಂತರ ಒಡಲಿಗೆ ಕೊಳ್ಳಿ ಇಟ್ಟು ಲಂಚ ಎಂಬ ಎರಡಕ್ಷರದಲ್ಲಿ ಮುಳ್ಳಿಗೆಸಿದಾರಣ್ಣ ನಮ್ಮಿ ದೇಶವನ್ನ. ಅಲ್ಲಿಯೂ ಲಂಚದ ಸುರಿಮಳೆ. ಹೌದಣ್ಣ, ಓಟಿನಿಂದ ಹಿಡಿದು ಮೆಡಿಕಲ್ ಹಾಗೂ ಪರೀಕ್ಷೆ ಅಂಕಗಳ ರೈಟ್ ಆಗುವವರೆಗೂ ನೋಟಿನ ಕಟ್ಟನೆ ನಿಟ್ಟು ಕಟ್ಟಿ ರಟ್ಟ ಇಲ್ಲದ ಬಲಹೀನರು ಲಂಚದಿಂದ ಪಾಸಾಗಿ ನಮ್ಮಂತ ವಿದ್ಯಾವಂತರನ್ನು ತುಳಿದು ಬಿಟ್ಟಾರಣ್ಣ. ಅದಕ್ಕೆ ಅಂತ ದುಷ್ಟರಿಗೆ ಬುದ್ಧಿ ಕಲಿಸಬೇಕೆಂದೇ ಇಂದಿನ ನಾನು ಸಿದ್ಧವಾಗಿ ನಿಲ್ಲುವೆ. ಸಮಾಧಾನ ತಂದುಕೊಳ್ಳಪ್ಪ, ಸಮಾಧಾನ ತಂದುಕೋ. ನೋಡು ಮೈದಿನ, ಈ ಸಮಾಜದಲ್ಲಿ ಇಂದಿಲ್ಲ ನಾಳೆ ಆದರೂ ನಿಮ್ಮಂಥವ್ರಿಗೆ ಬೆಲೆ ಇದ್ದೇ ಇದೆಯಪ್ಪ. ಅಲ್ಲಿವರೆಗೂ ಸಮಾಧಾನವಾಗಿರು. ಹಾಗೆ ನ್ಯಾಯ ಸಿಗುತ್ತದೆ ಎಂದು ಕೈ ಕಟ್ಟಿ ಕುಳಿತರೆ ಅದು ಅಸಾಧ್ಯವಾಗದ ಮಾತಮ್ಮ. ನಮ್ಮಂತ ಅದೆಷ್ಟೋ ಯುವಕರು ನೆಲಕ್ಕೆಚ್ಚಿ ಹೋಗಿದ್ದಾರೆ ಅವನ ಕೈಯಲ್ಲಿ. ಅದಕ್ಕೆ ಮೊದಲು ಈ ನಗರಕ್ಕೆ ನಾನು ನಾಯಕನಾಗಿ ಅಮಾಯಕ ಜನರ ಪರ ಸತ್ಯದ ಧ್ವನಿಯಾಗಿ ಅನ್ಯಾಯ, ಅಧರ್ಮ, ಅತ್ಯಾಚಾರ, ಅಕ್ರಮಾಧಿಕಾರಿ, ಕೇಡಿಗಳಿಗೆಲ್ಲ ನಾ ಬೇಡಿ ಹಾಕಿಸಿದಾಗಲೇ ನನ್ನ ಹೆತ್ತವರ ಹೆಸರಿಗೆ ಕೀರ್ತಿ ಬರುತ್ತದೆ. ಅಣ್ಣ, ಅತ್ತಿಗೆ, ಇದಕ್ಕೆ ತಕ್ಕ ಉತ್ತರ ಬರೆಯಬೇಕೆಂದರೆ ನಾನು ರಾಮಬಾಣದಂತೆ ಪೆನ್ನನ್ನು ಹಿಡಿದು ಬೇಡಿನ ರಕ್ತ ಎಂಬ ಮುಖ್ಯ ಇಂಕನ್ನು ಹಾಕಿ ಪ್ರತಿ ಸಂಖ್ಯೆಯ ಆಧಾರದ ಮೇಲಿಗೆ ಆ ಹನುಮಂತ ಲಂಕೆಯನ್ನು ಸುಟ್ಟಂತೆ ನಾನು ಈ ಸಮಾಜ ದುಷ್ಟರನ್ನು ಸುಟ್ಟುಬಿಡ್ತೇನೆ. ಈ ರಾಮಬಾಣ ಅಂತ ಮಾತು ಎಂದು ಹುಷಿ ಹೋಗ್ಬಾರ್ದು ಸಹೋದರ. ಶ್ರೀರಾಮನಂತೆ ಧರ್ಮದಿಂದ ಬಡವರ ರಕ್ಷಣೆ ಆಗ್ಬೇಕು. ಈ ರಾಜ್ಯ ರಾಮರಾಜ್ಯ ಆಗ್ಬೇಕು. ನೀನು ಇದನ್ನ ಹೇಗ್ ಮಾಡ್ತೀಯ ಅಂತ ಸ್ವಲ್ಪ ಬಿಡಿಸಿ ಹೇಳ್ತಮ್ಮ. ರಾಮರಾಜ್ಯ ನಿರ್ಮಾಣಕ್ಕಾಗಿ ಸತ್ಯದ ಸುದ್ದಿಯನ್ನು ಬಿತ್ತರಿಸಲು ಸತ್ಯಾಶ್ರಯ ಎಂಬ ಪತ್ರಿಕೆಯನ್ನು ಮಾಡಲು ಹೋಗಿ ಮಡಿದು ಹೋದರು ಎಂದು ನಾನು ಅದೇ ಸತ್ಯಾಶ್ರಯ ಪತ್ರಿಕೆಯನ್ನು ಮುಂದುವರಿಸಿ ಈ ನಾಡಿನ ಜನರ ಕಣ್ಣೀರು ಒರೆಸುತ್ತೇನನ್ನ. ಅದಕ್ಕೆ ನಿಮ್ಮ ಒಪ್ಪಿಗೆ ಮತ್ತು ಆಶೀರ್ವಾದ. ಹೇಳು ಸಹೋದರ, ಮೆಚ್ಚಿದೆ ನಿನ್ನ ಪೌರುಷದ ಮಾತಿಗೆ. ರೋಗಿ ಬಯಸಿದ್ದು ಅದೇ, ಡಾಕ್ಟರ್ ಹೇಳಿದ್ದು ಅದೇ ಎಂಬಂತೆ ನಾನು ಎಂತಹ ದಾರಿಯನ್ನು ಕಾಯ್ತಿದ್ದೇನೋ ಆ ದಾರಿಯನ್ನು ಈ ತಾಯಿಯ ಆಶೀರ್ವಾದದಿಂದ ಯಶಸ್ವಿ ಆಗ್ತದೆ. ಈ ನಿನ್ನ ಸತ್ಯಾಶ್ರಯ ಎಂಬ ಪತ್ರಿಕೆ ಈ ನಿನ್ನ ಸತ್ಯ ಎಂಬ ಕೀರ್ತಿಯಿಂದ ಯಶಸ್ವಿ ಆಗಲಿ. ಸತ್ಯ ಎಂಬ ಜ್ಯೋತಿಯಿಂದ ಈ ನಾಡು ಬೆಳಗಲಿ. ಏನ್ರಿ, ಯಾರು ಹೇಳ್ತಾ ಇದ್ರಿ ಮಾತನ್ನ? ನನ್ನ ಮೈದನ ಅಂದ್ರೆ ಏನು ಸಾಮಾನ್ಯನ? ಸಿರುಗೊಪ್ಪಿರ ರಾಜ ಹೊಲಿಯದಾಗೆ. ಅಯ್ಯೋ ನನ್ನ ರಾಜ. ನೋಡಪ್ಪ, ಈ ನಿನ್ನ ಅತ್ತಿಗೆಗೂ ಕೂಡ ಅದೇ ಆಸೆ ಇದೆ ಕಣೋ. ಹೆತ್ತವರ ಕಂಡ ಕನಸನ್ನ ನನಸು ಮಾಡೋ ಭಾರ ನಿನ್ಮೇಲೆ ಇರ್ಬೇಕಾದ್ರೆ ಆ ಶಕ್ತಿ, ಆ ದೇವಿ ನಿನಗೆ ಕರುಣಿಸಲಿ ಅಂತ ನಾನು ಬೇಡ್ಕೊಳ್ತೀನಪ್ಪ. ಆದ್ರೆ ಒಂದು ಮಾತು ಸಹೋದರ, ನನ್ನ ಹೆತ್ತವರ ಕನಸನ್ನು ನನಸು ಮಾಡಿ ಈ ನಾಡಿನ ಬಡ ಜನ, ಕೂಲಿ ಕಾರ್ಮಿಕರ, ವಿದ್ಯಾವಂತರ ಬಾಳು ನೆಮ್ಮದಿಯಿಂದ ಇರಬೇಕಾದ್ರೆ ಈ ನಿನ್ನ ರಾಮಬಾಣ ಎಂಬ ಪೆನ್ನು ಯಾವತ್ತು ಕ್ರಾಂತಿಯ ಖಡ್ಗವಾಗಿರ್ಬೇಕು.
ಕೇಡಿಗಳ ರೌಡಿಗಳ ಕಳ್ಳ ಕಡಿಮರ ಭ್ರಷ್ಟರ ನೆತ್ತಿ ಮೇಲೆ ಸದಾ ನೇತಾಡುತ್ತಲೇ ಇರಬೇಕು. ಬರುವ ಕಷ್ಟಗಳಿಗೆ ಹೆಗಲು ಕೊಟ್ಟು ನಿಜವಿದ್ದ ಲೇಖನವನ್ನೇ ಬರೆದು ಈ ಸಿದ್ಧ ಎಲ್ಲದಕ್ಕೂ ಬದ್ಧನೆಂಬ ಬಿರುದನ್ನು ಪಡೆದುಕೋ ಸಹೋದರ. ಈ ನಿನ್ನ ಮಾತನ್ನು ನಾನು ಎಂದಿಗೂ ನಡೆಸಿಕೊಡ್ತೇನನ್ನ. ರೌಡಿಗಳಿಗೆಲ್ಲ ನಾನು ರೌಡಿ ರಾಜನಾಗಿ, ಕೇಡಿಗಳಿಗೆಲ್ಲ ನಾನು ಬೆಂಕಿ ಕಿಡಿಯಾಗಿ, ಕಳ್ಳ ಕೆದಮರಿಗೆಲ್ಲ ನಾನು ಕಾಲು ಕೆದರದ ಹುಲಿಯಾಗಿ, ದುಷ್ಟರಿಗೆಲ್ಲ ನಾನೇ ಕೃಷ್ಣನಾಗಿ, ಈ ಸತ್ಯಾಸ್ತ್ರ ಚಕ್ರ ದಿವದಲ್ಲಿ ಆ ದುಷ್ಟರನ್ನು ಸುಟ್ಟು ನನ್ನ ಹೆತ್ತವ್ರ ಕನಸು ನನ್ನ ಸಮಾರದಿದ್ದರೆ ನಾನು ಸಿದ್ಧಿ ಪುರುಷ ಸಿದ್ಧಲಿಂಗನೇ ಅಲ್ಲ. ಇದು ನಿನ್ನಾನೆಗೂ ಸತ್ಯನಾ? ಸಂತೋಷವಾಯಿತು ಬಾ ಸಹೋದರ. ನಿನ್ನನ್ನು ನನ್ನ ತಮ್ಮನಾಗಿ ಪಡೆದ ನನ್ನ ಈ ಒಡಲು ನಿನ್ನನ್ನು ಅಪ್ಪಿಕೊಂಡು ಹಾಡಲು ಹಾತೊರೆಯುತ್ತಿದೆ. ಬನ್ನಿರೋ ನನ್ನೊಡನೆ ಕೂಡಿ ಹಾಡಲು. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ತಮ್ಮಯ್ಯ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ. ಇರಬಹುದು ಲೋಟಗಳಲ್ಲೇ ಎಲ್ಲವೇ ರೂಪಗಳು ಎರಡೆರಡು ಹೃದಯ ಎಲ್ಲ ಈ ಜೀವನ ಸಂದೀಪಿ ಇದು ಅನ್ನನಾಸೆಯ ಏಳು ಶುಭಾಶಯ ನಮ್ಮ ಮನೆಯಲ್ಲಿ ದಿನವೂ ದಿನವೂ ಕೈಯಿಲ್ಲವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ದಿನವೂ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಸದಿಗೂ ಇಲ್ಲಿ ಪ್ರೀತಿಯ ಪರಮಾನ ಇದೇ ರಮಾನ ಲಾ 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 ಹೇ ಹೇ ಲಾ 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 ಹೇ ಹೇ ಲಾ ಲಾ ಲಾ
ನೋಡ್ರಿ ನನ್ನ ಮೈದನ. ದೇವ್ರೇ ದೇವ್ರೇ, ಅಣ್ಣ. ಚಿರಗೊಪ್ಪಿ ಹುಡುಗಿಯರ ಕಂಡು ನನ್ನ ಮೈದನಿಗೆ ತಾಗದೇ ಇರ್ಲಪ್ಪ. ಹೇಳಪ್ಪ, ಏನ್ ಹೇಳ್ಬೇಕಂತಿದ್ದಿ? ಅಣ್ಣ, ನಾಳೆ ಮುಹೂರ್ತ ಏರ್ಪಡಿಸನವೇ? ಗೆಳೆಯ ಸಿದ್ಲಿಂಗ ಎಲ್ಲಿತ್ತು ಇಲ್ಲಿವರೆಗೆ? ಬಾ ಶೋಕ, ಯಾಕೋ ಮೈಯೆಲ್ಲ ಬೆವರ್ತಾ ಇದೆಯಲ್ಲ? ಏನು ಹೇಳಿ ಗೆಳೆಯ, 10 ವರ್ಷದ ಲವಣೀಕರರಂತೆ ಇದ್ದ 2 ಎಕರೆ ಜಮೀನನ್ನು ಆ ಗೌಡನಿಗೆ ನನ್ನ ತಂದೆ ಹಾಕಿದ್ದ. ಈಗ ಆ ಗೌಡ ಬಿಡೋದಿಲ್ಲ ಎಂದು ಗದ್ದರಿಸಿ ಹೇಳ್ತಿದ್ದಾನೆ ಸಿದ್ಲಿಂಗ. ಏನು? ಆ ಗೌಡ ನಿನ್ನ ಹೊಲವನ್ನು ನಿನಗೆ ಬಿಟ್ಟು ಕೊಡುವುದು ಇಲ್ಲವೆಂದು ಗದ್ದರಿಸಿ ಹೇಳ್ತಿದ್ದಾನೆ. ಅಣ್ಣ, ಈತ ನನ್ನ ಗೆಳೆಯ. ನಾನು ಈಗಲೇ ಆ ಗೌಡನ ಮನೆಗೆ ಹೋಗಿ ಇವನ ಹೊಲವನ್ನು ಬಿಡಿಸಿಕೊಂಡು ಬರ್ತೇನೆ. ನೀವೆಲ್ಲರೂ ಪ್ರಸಾದಕ್ಕೆ ಹೋಗಿರಿ, ನಾನು ಹೋಗಿ ಬರ್ತೀನಣ್ಣ. ಹೋಗಿ ಬನ್ನಿ. ನೀವು ಹೋಗದ ಕೆಲಸಕ್ಕೆ ಆ ದೇವರು ನಿಮಗೆ ಒಳ್ಳೇದು ಮಾಡ್ಲಿ. ಹುಷಾರಪ್ಪ, ಬೇಗ ಬಂದ್ಬಿಡು. ಹುಷಾರು ಕಣ. ನಡೀರಿ, ಪ್ರಸಾದ ಸಿದ್ಧವಾಗಿ. ನಂಬಲಿಲ್ಲ ಹುಡುಗಾರ, ಚಿರಗುಪ್ಪಿನಲ್ಲೋರ ನಂಬಲಿಲ್ಲ ಹುಡುಗಾರ. ನಾಬಾಲ ಹಚ್ಕೊಂಡಾಗಿ ಮಾಡಲೆಲ್ಲ ಬಲು ದೂರ, ನಾಬಾಲ ಹಚ್ಕೊಂಡಾಗಿ ಮಾಡಲೆಲ್ಲ ಬಲು ದೂರ. ಚಿರಗುಪ್ಪಿನಲ್ಲೋರ ನಂಬಲಿಲ್ಲ ಹುಡುಗಾರ. ಸಾಮ್ರಾಜ್ಯದ ಅಧಿಪತಿ ಆಗಬೇಕೆಂದು ಸರ್ಪಕಾವಲಿನ ಬೈರೇಗೌಡನ ಸರ್ವ ಫ್ಯಾಕ್ಟರಿಯಾಗ ಕೆಲಸ ಮಾಡಬೇಕೆಂದರೆ ಆ ಸುರ ಸುಂದರಿ ಬೈರೇಗೌಡನ ತಂಗಿ ಶಕುಂತಲಾ ಕಡೆ ಅರಿಯಾಯ್ತಲ್ಲ ನನ್ನ ಮನ. ಏನು ಅವಳ ಸೌಂದರ್ಯ, ಅವಳ ಕಣ್ಣು, ಅವಳ ನೋಟ, ಅವಳ ಬಳಕುವ ಮೈ ಮಾಟ ಕಂಡು ನಾನು ಯಾವ ಕಾರ್ಯಕ್ಕೆ ಬಂದಿರುವೆನ್ನು ಮರ್ತಿದ್ದೇನೆ. ಬೈರೇಗೌಡ, ಶಕುಂತಲೆ ಈ ಪ್ರಶಾಂತನ ಕೈ ಹಿಡಿದು ಮುನ್ನಡೆದರೆ ಈ ಯುಗದಲ್ಲಿ ಹೊಸದಾಗಿ ಮುನ್ನಡೆ. ಇಡೀ ಭರತ ಖಂಡಕ್ಕೆ ನಾನೇ ಅಧಿಪತಿ ಆಗಬೇಕೆಂದು ಮೆರೆಯುತ್ತಿರುತ್ತಲ್ಲ. ಇನ್ನು ಮೇಲೆ ನಿನ್ನ ಅಧಿಕಾರದ ಕುರ್ಚಿ ಏರಿ ನಿನ್ನ ಮುದ್ದಾಗಿ ಬೆಳೆದು ನಿಂತ ನಿನ್ನ ತಂಗಿಯ ಗಂಡನಾಗಿ
ಕೊನೆಗೂ ನಿನ್ನ ಸರ್ವ ಆಸ್ತಿಗೆ ನಾನೇ ದೊರೆ ಆಗದಿದ್ದರೆ ಮೇರಾ ನಾಮ್ ಪ್ರಶಾಂತ್ ನಹಿ. ಕೋಟಿ ಗಬ್ಬಾ ಕಲ್ಲೋಣ ಕೋಟಿ ಗಬ್ಬಾ ಈ ಜಿಂದಗಿ ಹೀಗೆ ನೋಡಲು ಎಲ್ಲೋಣ ಹಾವು ನಾಗ ಹಾವು ಹಾವು ನಾಗ ಹಾವು ಹೇ ಹೇ ಯಾರಿವರು ಈ ಮನ್ನನು ಕಾಲೇಜ ಹುಡುಗರ ಈಗ ಶಕ್ತಿ ನಿನ್ನಲ್ಲಿಲ್ಲ. ನಮಸ್ಕಾರ ಪಾ ಸುರ್ಗುಂಪಿ ಮಂದಿಗೆ ಎಲ್ಲ ನಮ್ಮ ಜುಂಜುರಿ PSI ಆರ್ಮಿ ಬಸ್ಸ ರೈತನ ಬಾಳೆ ಹೊಲದಾಗ ಎಲ್ಲ ಆಳಿನ ಕೈಯಾಗ ರೈತನ ಬಾಳೆ ಹೊಲದಾಗ ಎಲ್ಲ ಆಳಿನ ಕೈಯಾಗ ದಿನ ಬೆಳಗಾದರ ಕರಿಯಾಕೋದರ ಎಲ್ಲ ಆಳಿನ ಮ್ಯಾಗ ರೈತನ ಬಾಳೆ ಹೊಲದಾಗ ಎಲ್ಲ ಆಳಿನ ಕೈಯಾಗ ರೈತನ ಬಾಳೆ ಹೊಲದಾಗ ಎಲ್ಲ ಆಳಿನ ಕೈಯಾಗ ದಿನ ಬೆಳಗಾದರ ಕರಿಯಾಕೋದರ ಕಣ್ಣ ಟೈಮಿನ ಮ್ಯಾಗ ಅಬ್ಬಾ ಬಾಬಾ 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 ಏನ್ ಮಳೆಗಾಲ ಬತ್ರಿ ಏನ್ ಮಳೆಗಾಲ ಅಂತೇನೆ ಹಿಂಗಾರಿ ಬೆಳಿ ಬಿಳಿ ಜೋಳ ಬಿತ್ತಿಸಿ ಎಲ್ಲ ಕೈ ಕೊಟ್ಟದು ರೀ ಎಲ್ಲ ಕೈ ಕೊಟ್ಟದು ಹಂಗ ಮುಂಗಾರಿ ಮಳಿ ಅದೂ ಕೈ ಕೊಟ್ಟೋತ ಹಸ್ತ ಮಗಿ ಮಳಿ ಆಯ್ತಪ್ಪ ಅಂತಂದ್ರ ನಮ್ಮ ರೈತರ ಜೀವನ ಹೆಂಗ ಬದುಕ್ಬೇಕ್ರಿ ಹೆಂಗ ಬದುಕ್ಬೇಕಂತನ ಅವನ ನಮ್ಮ ಕರ್ನೇಶಿ ರಫೀಕಣ್ಣ ಗುಡ್ಡ ದಂಡಿಗೆ ಹೋಗಿ ಕಡ್ಲಿ ಮಿಷನ್ಗೆ ಹಾಕ್ಸಕ್ ಹೋದ್ರ ಹುಗಿ ಹೊಡೆದೈತ್ರಿ ಅವನು ಹುಗಿ ಬಡಿಯೋ ಬಡತಕ್ಕ ಲವ್ ಮಾಡಿದ ಹುಡುಗಿ ಇನ್ನಕ್ಕಾದ್ರೂ ಒಳ್ಳೆ ನೋಡಿಲ್ಲತ್ತವನ ಇರ್ಲಿ ಹಿಂಗ ವರ್ಷ ಪೂರ್ತಿ ಬರಗಾಲ ಬಿತ್ತಪ್ಪ ಅಂತಂದ್ರ ನಮ್ಮ ಸಿರುಗುಂಪಿ ಊರಾಗಿ ದನ ಕರ ನೀರಿಲ್ಲ ಕೂಳಿಲ್ಲಾರ್ದ ಹೆಂಗ ಬದುಕ್ಬೇಕ್ರಿ ಹೆಂಗ ಬದುಕ್ಬೇಕ ಹಂಗ ನಮ್ಮ ಬರಗಾಲ ಶಿವ ಸರ್ ಅಂತೂ ಮುಂಜಾನೆ ಊಟಕ್ಕೆ ಕೂತ್ರಪ್ಪ ಅಂದನ ಹಾಲಿಲ್ಲಾರ್ದ ಊಟನ ಮಾಡಂಗಿಲ್ಲ ಅವ್ರಿಗೆ ದನಕ್ಕ ನೀರ ಕುಳಿಲಾರ್ದ ಹಸಿ ಕಾರ್ಖಾನೆ ಹೊಡಿಬೇಕು ಅವ್ರಿಗೆ ಹಾಲಿಲ್ಲ ಅಂದ್ರೆ ಊಟ ಹೋಗಂಗಲ್ಲ ಹಿಂಗಾದ್ರ ಹೊಟ್ಟಿ ಕೂಳ ನೀರಿಲ್ಲಾರ್ದ ಎಲ್ಲಾರು ಯಾವ್ದ್ರ ಒಂದು ಊರಿಗೆ ಹೋಗ್ಬೇಕಾಗತ್ ನೋಡ್ರಿ ಯಾವ್ದ್ರ ಒಂದು ಊರಿಗೆ ಹೋಗ್ಬೇಕಾಗತ್ತ ನಮ್ಮ ಊರಾಗ ಸಾವುಕಾರ ಅನ್ಸ್ಕೊಂಡಂತ ಚೆನ್ನೈ ನಿಂಗೋಳಿ ಮಾವಾರ ಅದಾರ ಕೆರಕಲಮಟ್ಟಿ ಮಾಸ್ತರ್ ಮಾವಾರ ಅದಾರ ನಮ್ಮ ಜುಂಜುರಿ ಒಳಬಸವಣ್ಣಂತ್ರು ಮೊದ್ಲ ಮಿಕ್ಕಿದ ಕಡಿ ಅವ್ರಿಗೆಲ್ಲ ನಾವು ಮಾರಿ ಕರೆಂತ್ರ ಊರ್ ಹೋಗ್ಬಿಡ್ದಕತ್ ನೋಡ್ರಿ ಊರ್ ಹೋಗ್ಬಿಡ್ದಕತ್ತ ಮಿಕ್ಕಿದಕ್ಕೆ ಯಾರು ತಗೋಲಿಲ್ಲ ಅಂದ್ರ ಎಲ್ಲದಕ್ಕೂ ಮಿಕ್ಕಿದ ನಾನ ಅಂತೇಳಿ ನಿಂದಿರ್ತಾನಲ್ಲ ಮಾದಾರ ಎಲ್ಲಪ್ಪಣ್ಣ ಅಂತರು ನಾ ತಗೊಳಕ್ ನಾ ರೆಡಿ ಅದನ್ನ ಬಿಡ್ಲಿ ಅಂತ ಹೇಳ್ತಾನವ ಹಿಂಗಾದ್ರೆ ನಮ್ಮ ಜೀವನ ಹೆಂಗ ನಡೆಸ್ಬೇಕ್ರಿ ಹೆಂಗ ನಡೆಸ್ಬೇಕಂತನ ಇರ್ಲಿ ಹೆಂಗಿದ್ರು ನಮ್ಮ ಆರ್ಮಿ ಬಸ್ ಅವನ ಬುಲೆಟ್ ಗಾಡಿ ತೊಗೊಂಬಂದಾನ ಆ ಗಾಡಿ ತೊಗೊಂಡ್ ಕ್ಯಾಂಪ್ ರೋಡ್ ಮ್ಯಾಗ ಹಾಸ ಸ್ವಲ್ಪ ನಮ್ಮ ಎರಿ ಹೊಲಕ್ಕಿನ ಕಬ್ಬು ಹಚ್ಚಿದಂಗೈತಿ ಎರಿ ಮಣ್ಣಾರು ನೋಡ್ಕೊಂಡ್ ಬರ್ತೇನ್ರಿ ಎರಿ ಮಣ್ಣು ನೋಡ್ಕೊಂಡ್ ಬರ್ತಾನ
ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಬಾದಾಮಿ ಪೋರಿ ಗಡಿಬಿಡಿ ಮಾಡಿ ಬಾರಲೆ ಹುಡುಗಿ ಬಾದಾಮಿ ಪೋರಿ ವಾಟಿಕ ಶಾಂಪೂ ಹಚ್ಚಿ ತೊಳೆದನ ಎನದಿಂದ ಹರದವ ಭರತನಂತ ತೆರೆದಿಟ್ಟಿರತನ ಅವರ ಮನೆಯ ಬಾಗಿಲ ಕೆಂಪನ ನನ್ನ ಹುಡುಗ ನೆನಪಿಗೆ ಬರುತ್ತಾನ ಗುಂಪಿನ ಕೈಸ್ತರು ನನ್ನ ಕೈ ಮಾಡಿ ಕರೆತಾನ ವಾಟಿಕ ಶಾಂಪೂ ಹಚ್ಚಿ ತೊಳೆದನ ಎನದಿಂದ ಡವ್ ಶಾಂಪೂ ಹಚ್ಚಿ ತೊಳೆದ ನಿಂತಳ ಚಂದನ ತವ ಕೂದಲ ನಾ ಬರತನಂತ ಜರದಿಟ್ಟಳ ಬದನ ಸೊಪ್ಲಿ ಬಾಗಿಲ ಕೆಂಪನ ಕಲ್ಲಾಕಿ ನೆಮ್ಮಿಗೆ ಬರುವಾಕಿ ಗಣ್ಯರುಡುಗ ಬರ್ತಾನಂತ ಕೈ ಮಾಡಿ ಕರಿಯಾಕಿ ಒಡವ್ವ ಚಾಪು ಹಚ್ಚಿ ತೊಳೆದಳ ಚಂದನ ತವ ಕೂದಲ ನಡುಗೂರಾಗ ಕಟದರ ಕಟಿಲಿ ತರತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗಳಲ್ಲ ನಾನಿಲ್ಲದಂಗ ಹಗರಿಲ್ಲ ಅನ್ನಕ್ಕೆ ನನಗಿಲ್ಲ ಜೀವನ ಅನ್ಸಂಗಿಲ್ಲ ನಾನಲ್ಲ ಅನ್ನಕ್ಕೆ ನನಗಿಲ್ಲ ನಡುಗೂರಾಗ ಕಟದರ ಕಟಿಲಿ ತರತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗಳಲ್ಲ ನಾನಿಲ್ಲದಂಗ ಹಗರಿಲ್ಲ ನಾನಲ್ಲ ಅನ್ನಕ್ಕೆ ನನಗಿಲ್ಲ ಓನನ ಹುಡುಗಿ ಮಾರಿ ನೋಡ್ಲಿಕ್ಕ ಚುಟು ಚುಟು ಅನ್ನತೈತಿ ಓನನ ಹುಡುಗಿ ಮಾರಿ ನೋಡ್ಲಿಕ್ಕ ಚುಟು ಚುಟು ಅನ್ನತೈತಿ ನೀ ನಾಚ ಬ್ಯಾಡ ಪೋರಿ ನೀ ನನ್ನ ಎಲೆಯ ದಾರಿ ನೀ ನಾಚ ಬ್ಯಾಡ ಪೋರಿ ನೀ ನನ್ನ ಎಲೆಯ ಚೋರಿ ನಿಮ್ಗೆ ಯಾರು ಲವರ್ ಇಲ್ಲನ್ರಿ ಇದ್ದ ಈಗೀಗ ಸಿಕ್ಕಾರಿ ಈಗ ಒಂದ್ ಹೊಸ ಬಂದಲ್ಲ ಅರಶಕ್ತಿ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿಯಾಗಿ ನಿಪಾಗಲ್ಲ ಕಣ್ಣಿಗೆ ಹಾಕಿದಿಗಾಗಲ್ಲ ನಿನ್ನ ನೋಡಿಯಾಗಿ ನಿಪಾಗಲ್ಲ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಏನ ತಳ ತಳ ಹೊಳಿತವ ಗಲ್ಲ ಎಲ್ಲ ಹುಡುಗರು ನಿನ್ನ ಮುಂದ ಬೆಲ್ಲ ಏನ ನಿನ್ನ ಸೊಂಟ ಗೊಂಜಾಳ ದಂಟ ಏನ ನಿನ್ನ ಸೊಂಟ ಗೊಂಜಾಳ ದಂಟ ಹಿಡದ ಕಡೆದರ ಗೋಕಾಕ ಕರದಂಟ ಹಿಡದ ಕಡೆದರ ಗೋಕಾಕ ಕರದಂಟ ಚುಮರಿಯನ್ನು ಪೋಸ್ ಕೊಟ್ಟನು ಹುಡುಗ ಪೋಸ್ ಕೊಟ್ಟನು ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳೇನು ನಮ್ಮ ನಾಟಕಗ ಕಾಲ ಗೊಂದ ದಾರ ಕಚ್ಚನು ನಮ್ಮ ನಾಟಕಗ ಕಾಲ ಗೊಂದ ದಾರ ಕಚ್ಚನು ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳೇನು ಪೋಸ್ ಕೊಟ್ಟನು ಫೋನ್ ನಂಬರ್ ಕೇಳೇನು ನಮ್ಮ ಅತ್ತೆ ಮಗ ನಮ್ಮ ಮಾವನ ಮಗ ಹೆಣ್ಮರಿ. ನಮ್ಮ ಮಾವನ ಮಗ ಕಾಲ ಗೊಂದ ದಾರ ಕಚ್ಚನು ನಮ್ಮ ಮಾವನ ಮಗ ಕಾಲ ಗೊಂದ ದಾರ ಕಚ್ಚನು ಲೈನ್ ಹೊಡೆದಾಳು ಈಕಿ ಸೊನ್ನೆ ಮಾಡ್ಯಾಳು ಲೈನ್ ಹೊಡೆದಾಳು ಈಕಿ ಸೊನ್ನೆ ಮಾಡ್ಯಾಳು ವಾಡೆ ಸಂದೆ ವಾಡೆ ಸಂದೆ ಹಿಡ್ದ ನನ್ನ ಬಾ ಅಂತಾಳು ವಾಡೆ ಸಂದೆ ಹಿಡ್ದ ಈಕಿ ಬಾ ಅಂತಾಳು ಲೈನ್ ಹೊಡೆದಾಳು ಈಕಿ ಸೊನ್ನೆ ಮಾಡ್ತಾಳು ಲೈನ್ ಹೊಡೆದಾಳು ಈಕಿ ಸೊನ್ನೆ ಮಾಡ್ತಾಳು ಈಗ ಶಕ್ತಿ ನಿನ್ನಲ್ಲಿಲ್ಲ ಯಾದಿ ಮೇಲೆ ಶಾದಿ ತುಡಿಗೆಲೆ ಮಾಡರ ಮದುವೆ ಯಾದಿ ಮೇಲೆ ಶಾದಿ ತುಡಿಗೆಲೆ ಮಾಡರ ಮದುವೆ ಕಡಗಲ ಇಟ್ಟ ಹೋದಿ ನನ್ನ ಎದಿ ಮ್ಯಾಗ ತಂದೆಯ ಕೂಡ ಹೋಗ ಗಾದಿಯ ಮ್ಯಾಗ ಕಡಗಲ ಇಟ್ಟ ಹೋದಿ ನನ್ನ ಎದಿ ಮ್ಯಾಗ ತಂದೆಯ ಕೂಡ ಹೋಗ ಗಾದಿಯ ಮ್ಯಾಗ ಯಾದಿ ಮೇಲೆ ಶಾದಿ ತುಡಿಗೆಲೆ ಮಾಡರ ಮದುವೆ ಯಾದಿ ಮೇಲೆ ಶಾದಿ ತುಡಿಗೆಲೆ ಮಾಡರ ಮದುವೆ ಹುಡುಗಿ ಹುಡುಗಿ ನಿನ್ನ ಗ್ಯಾರೇಜ್ನ್ಯಾಗ ಬಿಡಲೇನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜ್ನ್ಯಾಗ ಬಿಡಲೇನ ಗಾಡಿ ಒಳಗ
ಮಾಡಿದೆ ಸರವಲನಾಗ ಹುಡುಗಿ ನಿನ ಗ್ಯಾರೇಜ್ನಾಗ ಬಿಡಲೇನ ಗಾಡಿ ಒಳಗ ಹುಡುಗಿ ನಿನ ಗ್ಯಾರೇಜ್ನ್ಯಾಗ ಬಿಡಲೇನ ಗಾಡಿ ಒಳಗ ಹೆಂಗೆಂಗು ಅಕ್ಕೈತಿ ಮನದಾಗ ಹುಡುಗಿ ಅಲ್ಲೇ ನೋಡ್ತಿ ಇಲ್ಲಿ ನೋಡು ಹೋಗು ನೋಡಿ ಸುರಗಿರಿ ಬೆಟ್ಟಾಗ ಮಾವ ನನ್ನ ಗ್ಯಾರೇಜಿನ್ಯಾಗ ಬ್ಯಾಡ ನಿನ್ನ ಗಾಡಿ ಮಾವ ನನ್ನ ಗ್ಯಾರೇಜಿನ್ಯಾಗ ಬ್ಯಾಡ ನಿನ್ನ ಗಾಡಿ ಹೆಂಗೆಂಗೋ ಆಗುತ್ತಿಲ್ಲ ಮನದಾಗ ಹೋಗುನ್ನಡಿ ಕಬ್ಬಿನ ಪಡದಾಗ ಹೋಗುನ್ನಡಿ ಸಾಲಿ ಸಂಧ್ಯಾಗ ಒಲ್ಲನ ಬೇಡ ಒಮ್ಮೆರ ನೋಡ ಧನ್ಯರ ಹುಡುಗನ ಒಲ್ಲನ ಬೇಡ ಒಮ್ಮೆರ ನೋಡ ಧನ್ಯರ ಹುಡುಗನ ಕರ್ಕೊಂಡ ಒಕ್ಕನ ಬಿಜಾಪುರ ಕರ್ಕೊಂಡ ಒಕ್ಕನ ಗಜಮ ಮಾಡಿ ಕಳ್ತಾನ ಸಾಕ ಯಬಸ ಯಬಸೋದು ಯಬಸ್ತಿ ಚಂದಂಗ ಯಬಸ ಚುರುಗುಂಪೆ ಹುಡುಗರು ಬೆರಸ ಸಿಕ್ಕಂದ್ರ ಒದರ್ತಿ ಒದರ್ಸ ಸರಿ ಸರಿ ಚೆಲ್ಲಿತು ಚೆಲ್ಲಿತು ಪಾಯಸ ಚೆಲ್ಲಿತು ಗಿಲ್ಲಿತು ಗಿಲ್ಲಿತು ನನ್ನ ಹಾಲಿನ ಕ್ಯಾನ್ ಕಣ್ಣಂತ್ರೋ ಯವ್ವ ನನ್ನ ಕಣ್ಣಂತ ಹಾಲಿನ ಮುರಿದ್ರು ಯಪ್ಪ ನನ್ನ ಮುರಿದ್ರು 6 ಫುಟ್ ಉದ್ದ 3 ಇಂಚ್ ದಿಪ್ಪನ ಮುರಿದ್ರು ಯಪ್ಪ ನನ್ನ ಮುರಿತೆ ಪಾಪ ಪೋಸ್ಟ್ ಮಾಡುವ ಅವನ ಬಾರ್ಕೋಲ್ ಗುಣಿ ದಿನ 3 kg ಕೊಬ್ಬರಿ ಎಣ್ಣೆ ಹಾಕಿ ನೆನೆ ಸಿಟ್ಟು ಹೆಗಲ ಮ್ಯಾಗ ಹಾಕೊಂಡು ಹೋಗುತ್ತ ಗುಣಿನ ಮುರಿದ್ರು ಯಪ್ಪ ನನ್ನ ಮುರಿತೆ ಏಯ್ ಯಾಕಲೆ ಎದುರಿಗೆ ಹಾಲಿನ ಕ್ಯಾನ್ ಹಿಡ್ಕೊಂಬರ್ ಪೋರಿ ಕಾನಾಗ್ಲಿ ನಿನ್ನ ಕಣ್ಣಿಗೆ ಇದ್ಯಾವುದ್ರಿ ಅವನು ಬಡಿಯಪ್ಪನವ್ರು ಕರಿಬೇಕ ಈ ಮೆಸಿ ಹೊತ್ತು ಬರೋ ಚಂಡ ಮಾರು ಕಾಣಲಿಲ್ಲ ನಿನ್ನ ಕಣ್ಣಿಗೆ ಹಳ್ಳಿ ಹುಡುಗಿ ತಪ್ಪದ ಗಡಿಗೆ ಹೊಡಿಲೇನ್ ತೂ 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 ಕೆಂಪನ ಗಡಿಗೆ ಚಟುಕ್ ಬಾ ಏ ಯಾಕಲೆ ಹಳ ಮೊಸರು ಗಡಿಗೆ ಚಟಕ್ ಬಾ. ಮಾಡ್ಲೇನೇನು ಬಾಯ್ ತುಡುಗ ಬಪ್ಪರೇ ಅಣ್ಣ ಈ ನಿನ್ನ ಮಾತು ಕೇಳಿ ನನಗೆ ಯಾಕೋ ಗಜಮಾನ ನೆನಪಾಯ್ತ ತಿಂಡಲ್ಲ ನಿಂದು ಇರ್ಲಿ ಇರ್ಲಿ ತಿಂಡಿ ಹೆಚ್ಚಾಗ ಇಟ್ಟು ಮಾತಾಡಕತ್ತೀನಿ ನಮ್ direct ಇಲ್ಲಾಂದ್ರೆ ಗಜಮಾನ. ಆಗ್ತಿದ್ದಿಲ್ಲ. ಹುಡುಗಿ ಹಾ. ಜರ ಈ ಬೌದ್ರಗಾದಿ ಚಲೋ ಆತ ಈ ಬೌದ್ರ ಗುಣಿಗೇನ್ರ ನೀ ಆದಿದ್ದೆ ಅಂದ್ರ ಅರೇ 6 ತಿಂಗಳಿಗೆ ಆರತಿ ಮಾಡಿಸ್ಕೊಂಡ ಬರೋಬ್ಬರಿ 9 ತಿಂಗಳಿಗೆ ಹೊತ್ಲ ಏರಿಸ್ಕೊಂಡ ಆ ಬಡಿಯಪ್ಪನ ಡೊಂಗು ಹತ್ತಿ ಮನ್ಯಾಗ ಅದೇನೋ ಹತ್ತಾರಲ್ಲ ಕಾಟ ಬುಡಕ್ ಕಾಸ್ಕೋತಾರ ಗೊತ್ತನ ಏನ್ ಮ್ಯಾಗ ಒಂದೆರಡು ಕೊಳ್ಳಿ ಇಟ್ಟು ಕೆಳಗ ಒಂದೆರಡು ಉರಿ ಹಚ್ಚಿ ಮ್ಯಾಗ ಪುಗಾ 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 ಅಂತ ಕಾಸ್ಕೋತಾರಲ್ಲ ಹಂಗ ಕಾಸ್ಕೋತಿದ್ ನೋಡ ಪೋರಿ ಹಂಗ ಕಾಸ್ಕೋತಿದ್ದಿ ನೀನ ಎಲ್ಲ ಕಾಣುತ್ತ ಆ ಡಂಗೋತಿ ತೊಡಿ ಮ್ಯಾಗ ನೀ ಮಕ್ಕೊಳ್ದ ನಿನ್ನ ದುಬ್ಬದ ಮ್ಯಾಗ ಆಕಿ ಮಕ್ಕೊಳ್ದ ಆಕಿ ಮಕ್ಕೋಗ ಒಂದ್ ಹಾಡ ಹಾಡ್ತಿದ್ರು ಏನು ಚಂದ ಮಾಡ್ಯಾನು ಗಜಮ ಬಾಳ ಬಿರುಸ ಮಾಡ್ಯಾನ ಗಜಮ ಏನ್ ಚಂದ ಮಾಡ್ಯಾನ ಗಜಮ ಬಾಳ ಬಿರುಸ ಮಾಡ್ಯಾನ ಗಜಮ ಅಂತ ಆಯ್ಕೆ ಆಡ್ತಿದ್ರ ನೀ ಏನೈತಿ ಗೊತ್ತ ಲಾಲಿ ಲಾಲಿ ಸುಕುಮಾರಿ ನನ್ನ ಮುದ್ದು ಬಂಗಾರಿ ಲಾಲಿ ಲಾಲಿ ಸುಕುಮಾರಿ ನನ್ನ ಮುದ್ದು ಬಂಗಾರಿ ಅಂತ ಹಾಡ ಹಾಡ್ಕೊತ ಕಣ್ಣಾಗಿ ನೀರೆಲ್ಲ ತಿಕ್ಕೋದ ಕುಂದಿರ್ತಿದ್ ನೋಡ ಅಲ್ಲ ನಿನ್ನ ಗಜಮ ತಿಂಡಿನ ಹೆಚ್ಚಾಗೈತಿ ಹೆಂಗ ಬಾಯ್ ಬಿಟ್ರ ಗಜಮ ಟೈಮ್ 12 ಮತ್ ನೆನಪ ಪದ ಆಗುದ್ಲ ಮುಗಿಸ್ಕೊಂಡ್ ಬರ್ಬೇಕಪ್ಪ ಇವನ್ನೆಲ್ಲ ಬರುವಾಗ ಏನ್ ಮಾಡೋ ಟೈಮ್ ಏಯ್! ಇದ್ದಿದ್ದಿಲ್ಲ ಬಾಯ್ ಯಾಕಲೆ ಹಳೆ ಮಾತಿನ ಕೋಮ್ರಮ್ಮ ನೀ ಬಂದ ನನಗೆ ಕ್ಯಾನಿಗೆ ಹಾದಿ ಬಚ್ಚವಾದೆ ಇಲ್ಲ ಅಂದ್ರೆ ನನ್ನ ದುಂಡನ ಮೈಗೆ ಬಂದು ಹಾದಿತ್ತೆ ಅಂದ್ರೆ ತಿಕ್ಕೋ ಮಗನ ನಿನ್ನ ಬಾಯನ್ ಹಾಲು ಅಷ್ಟ ಅಲ್ಲ ನಿನ್ನ ಕಣ್ಣು ಕೀಳ್ತಿದ್ದು ಆಮೇಲೆ ಕುಂದ್ರಬೇಕಾಗಿತ್ತು ಹೇಳು ಹೋಗು ಹೋಗ್ತೀನಿ ಯಾಕ ಬಾ ಕಾಯ್ಕೊ ಅಂತ ಪಪ್ಪರೆ ಅಣ್ಣ ಮಾವಿನ ಅಣ್ಣ ನೀ ಅದಿ ಅನ್ನಂಗಾತ ಬಡಿಯಪ್ಪನರ ಅಣ್ಣ ಮಾತ್ರ ಮಾತೇರಿಸಿ ದಾರದ ಮುತ್ತು ಪುಣಿಸ್ದ ಮಾತಾಡ್ತಿ ಅಂದ್ರ
ನೀ ಪಕ್ಕ ತಿಳಿದ ಬದಾಮಿ ಹೆಣ್ಣ ಆಗಿರ್ಬೇಕ. ಇರ್ಲಿ ಈ ಮಾತಿನಾಗ ಐತಿ ಮಜಾ, ನೀ ಮಾಡ್ಕೋಬೇಡ ವಜಾ. ನಿಮ್ಮಪ್ಪ ಯಾವ ರಾಜ, ನಿನ್ನ ಹೆಸರು ಹೇಳ ನನ್ನ ರೋಜಾ. ನನ್ನ ಹೆಸರು ಕೇಳ್ಕೊತ್ ಮಾಡಿ ಏನೋ ನನ್ ರವಿ ಕೋಟಿ ತೇಜ. ಹೇಳ್ತೇನೆ ಕೇಳಿಲ್ಲ ನನ್ನ ಹೆಸರು ಕನಸ್ದಾಗ ಎಲ್ಲ ಖಾಲಿ ಜನರು ಹೊರಗೆ ಹೋಗ್ಬೇಕ. ಅಂದಾಗ ಏನು ಡಿಸ್ಟರ್ಬ್ ಮಾಡ್ತಿರೋ ಮರ ಚಾಲು ಮಾಡಿ ಏನು ಗುಚ್ಚು ಗುಚ್ಚು ಮಾಡಕತ್ತಿದ್ದೀನಿ ಮಾತಾಡಕತ್ತಿದ್ರ ಡಿಸ್ಕಷನ್. ಕನಸ್ ಕಾನ್ಕೋತ ಮುಕ್ಕ ಬಡ ಮಣ್ಣು. ನಮ್ಮ ಅಪ್ಪ ಅದನ್ನ 1000 ಹಳ್ಳಿಗೆ ರಾಜಣ್ಣ. ಈಗೇನ ನಮ್ಮ ಅಪ್ಪನ ನನ್ನ ಸಣ್ಣಕ್ಕೆ ಬಂದಿ ಅಂದ್ರ ನಮ್ಮ ಅಪ್ಪ ಹಾಕ್ತಾನ ನಿನಗ. ನಿಮ್ಮ ಅಪ್ಪ ಏನು ಬಂದು ಕಿತ್ಕೊಂಡ್ರು ಏನು ಪರಕ್ ಬೀಳಂಗಲ್ಲ. ನಾನು ಅದು ನೀ ಬಲಾಟ ಭೀಮಣ್ಣ, ನೀ ಹಚ್ಚಬೇಡ ನನ್ನ ಕಣ್ಣಿ ಕ್ಯಾಮಣ್ಣ. ನಾನು ಅಂತ ಅಲ್ಲ ಈ ಊರ್ ಕಾಮಣ್ಣ. ನಿನ್ನ ಈ ಮಲ್ಲಿಗೆ ಹೂವಿನಂತ ಹೆಸರು ಕೇಳಿ ಹಸಿರು ಬೆಳಿ ತೋಟದಾಗ ಹೆಸರು ಬಿತ್ತೆ ಸಂಸಾರ ಎಂಬ ಬೆಳಿ ತೆಗಿತಿ ನೋಡ, ಬೆಳಿ ತೆಗಿತಿನ. ಅಯ್ಯೋ ನನ್ನ ಹುಚ್ಚ, ಯಾಕೆ ಮಾಡ್ತಿ ಹೊಟ್ಟಿ ಕಿಚ್ಚ? ನಮ್ಮ ಅಪ್ಪನ ಕೈಗಿರ್ತತಿ ಯಾವಾಗಲೂ ಮಚ್ಚ. ಅಂದು ಹೇಳ್ತೀನಿ ನನ್ನ ಮನಸ್ಸು ಬಿಚ್ಚಿ, ಈ ಊರ ತಿಪ್ಪ ಇದನ್ನು ಗೊತ್ತನ್ನು ಅವನ ಮಗಳು ಸಂಗೀ ಅಂತ ನೋಡು. ಅಬಾ ಬಾಬಾ ಗದ ಮಾತೆಪ್ಪ, ಭಾರಿ ಚಂದ ಬೆಳೆಸಿಯಲ್ಲಿ ಹುಡುಗಿನ. ಆಹಾ ಏಕೆ ನೋಡಿದ್ರೆ ಅವನ ಅಲ್ಲಿ ದೇಸಾರ ಹೊಲ್ಲಾಗಿನ ಕಬ್ಬಿನ ರವದಿಗಳಲ್ಲ ಮಾರೆ. ಇರ್ಲಿ ಹುಡುಗಿ ಏನ್ರ ಒಂದು ಡುಯೆಟ್ ಆಡೋಣ. ಏಯ್ ಮುಚ್ಚ ಬಾಯಿ ನೀ ಸಾಕು. ಮೊದಲಕ್ಕ ನನ್ನ ಕೆಂದಿನ ರೊಕ್ಕ ಕೊಟ್ಟ ಮುಂದಕ್ಕೆ ಹೋಗನಿ. ನಿನ್ನ ಹಾಲಿನ ಕ್ಯಾನ್ ಒಂದ ಯಾಕ? ಅವನವ್ ನಿನ್ನ ಹಾಲಿನಂತ ಮನಸ್ಸಿನ ಬಿಲ್ಲನು ಕೊಡ್ತಾನ. ಈ ಬೈರೇಗೌಡನ ರೈತ ಬಂಟ ಅದನ್ಲೇ, ನಾ ರೈತನ ಬಂಟ ಅದನ್ನೇ. ಎಷ್ಟು ಹೇಳಿ ನಿನ್ನ ರೇಟ್? ಕೆಳಗಿಂದ ಎಷ್ಟು ಮ್ಯಾಗಿಂದ ಎಷ್ಟು? ಆ ನಂದಿನಿ ಹಾಲು ಮರ ಬರ್ತಾರಲ್ಲ, ಹಾಲು ಮರ ಕತ್ತಿದ್ದ ಅದ್ರ ರೇಟ್ ಹೇಳ. ಇಲ್ಲಪ್ಪ ಅಂತಂದ್ರೆ ನಿಮ್ಮ ಮನ್ಯಾಗಿದ್ದ ಬಡ್ಡೆ ಮೀ ರೇಟ್ ಎಷ್ಟೈತೆ ಅದನ್ನರೇ ಹೇಳ. ಎಷ್ಟು ರೇಟ್ ನಿಮ್ಮ ಅಪ್ಪನ ಕೆಳಗೊಂಬಂದು ಪಟ ಪಟ ಪೂಚು, ನಾ ಪಟ ಪಟ ಗೀಚ್ ಒಗದ್ ಬಿಡ್ತಾನ. ಬಾಪ್ಪರೆ ಹಿಂಗೈತೆ ಇದ್ರದ್ದು ಮಜಾ. ಏ ಹುಡುಗ ಮೊದಲಕ್ಕ ನಂಗೆ ದಾರಿ ಬಿಡು, ಈ ಬಳಿ ರಾಣಿಗೆ ದಾರಿ ಬಿಡು. ಇಲ್ಲಿ ಮಾತಿನ ಮಣಿ ಕಟ್ಟಿ ಹೋಗ್ಬೇಡ. ಮಾತಿನ ಮಣಿ ಕಟ್ಟಿ ಹೋದ್ಯಪ್ಪ ಅಂತಂದ್ರ ನಾವು ಇಬ್ಬರೇ ಇಲ್ಲೇ ಸಿರುಗುಂಪಿ ಮಠದಂತೆ ಒಂದು ಮಣಿ ಕಟ್ಟೆ. ನೀ ಹೆಂಗಾರ ಮಾಡಿ ಒಂದ್ಸತ ಎದೆ ಮೊಟ್ಟೆ ಹಾಡು ಬಾರಿ ನನ್ನ ಎದೆ ಮುಟ್ಟಿ. ಯಾಬಸ್ತಿದ ರೂಪನೆ ಯಾಕ ಸಿರುಗುಂಪಿ ಊರ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನನ್ನ ಹುಡುಕಿ. ನಿನ್ನ ಹೆಸರ ಸ್ವಪ್ನ ಗಜಮಾನ ಮಗ ಏಟ್ ಮಾಡಿ ಪೇಮೆಂಟ್? ಅರ್ಧ ಪಾವ್ ಕಿಲೋಟ ಏಟ್ ಮಾಡಿ ಪೇಮೆಂಟ್? ಮುಂಜಾನೆ ಕೊಡ್ತಿಲ್ಲ ಕೊಟ್ಟಾಗ ನಿಂತಾಳ ಕಡಿ ಬಿಡಿಕಿ, ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ
ಈಕಿ ನಡಿಗೆ ಕುದುರೆ ನಡಿಗೆಲ್ಲ ಮಾರ ಆ ತಲಾಟಿ ಅಂಕ ನಡಿಗಾಗೈತೆ ಮಾಮ ಬಂದೆ 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 ಆ ಆ ಬಂದೆ 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 ಏನ್ ಸಾಕ್ಯಾನ್ರಿ ನಮ್ ಗಣೇಶ ರಂಜಾಪ್ ಕಾರಣ ಮೋಸಡಿ ನಾಯಿ ಬನ್ನಿ ವಾದ ವಾದಲ್ಲಿ ಬಂದಲ್ಲಿ ಬೆನ್ನ ಹತ್ತತ್ರಿಪ್ಪ ಕದ್ರ ಮುಸುಡಿದು ಸಾಕಾಗೈತ್ರಿ ಈ ದಾರಿ ಹಂಗಿಂದ ಮ್ಯಾಕ್ ಬರಗಂಗಿಲ್ಲ ಮ್ಯಾಕಿನ ದಾರಿಯಿಂದ ತಳ್ಯಾಕ ಹೋಗಂಗಿಲ್ಲ ಒಂದು ಮುಂಜಾನೆ ನನ್ನ ಮಗಳು ಹಾಲು ಹಾಕ್ಬಿಟ್ಟು ಹೋಗ್ಯಾರ್ರಿ ಇನ್ನು ಮನೆಗೆ ಬಂದಿಲ್ಲ ಒಂದು ಮುಂಜಾನೆ ಹೋಗ್ಯಾರ್ರಿ ನನ್ನ ಮಗಳು ಹಾಲು ಹಾಕ್ತತಿ ಇನ್ನೂ ಬಂದಿಲ್ಲ ಎತ್ತು ಹೋಗೈತೋ ಯಾತಿಲ್ಲೋ ಒಂದು ತಿಳಿವಲ್ತ್ರಿ ಸಾಕಾಗೈತಪ್ಪ ನನ್ನ ಮಗಳ ಸಲುವಾಗಿ ನನಗ ಅವನು ಒಂದ ಏನಂತೇಳಿ ಬೇಸಿನ್ರಿ ಅದನ್ನ ಒಂದೇನತ್ತೇಳಿ ಬೇಸಿನ್ರಿಪ್ಪ ಅದನ್ನ ಬ್ಯಾಡ ಬ್ಯಾಡ ಅಂದ್ರು ಒಂದು ಗೊಡ್ಡೆ ಮಿ ತಗೊಂಬ ಅಂದ್ಲ ಒಂದು ಗೊಡ್ಡೆ ಮಿ ತಗೊಂಬ ಅಂದ್ಲ ಗೊಡ್ಡೆ ಮಿ ಮೇಸ ಕೊಟ್ಟನ್ರಿ ಅಪ್ಪ ನಮ್ಮ ಕರ್ನೇಶ ಲಾಲ್ಸಮ್ಮವ ಅದನ್ನ ಹಿಂಡಂಗಿಲ್ಲ ಬಿಡಂಗಿಲ್ಲ ಅದನ್ನ ತಗೊಂಡ್ ಏನ್ ಮೇಯಿಸ್ತಾಳೋ ಏನ್ ಮಾಡ್ತಾಳೋ ಮುಂಜಾನೆ ಒಂದು ಚರಿಗೆ ಹಾಲಿನ ಡಬ್ಬಿ ತಗೋತಾಳ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಇಲ್ಲೇ ಕೂತ್ಕೊಳ್ಬೇಕು. ಏನ್ ಕರ್ನೇಶಿ ಡೊಂಗಮ್ಮನ ಕೂಡ ಚಕ್ಕ ಆಡಕತ್ತಾಳು ಒಂದು ತಿಳಿವಲ್ತ್ರಿ ಎಲ್ಲ ಬಿಟ್ಟ ಬೆಳಗಿನ ಅಲಮ್ಮನ ಕೂಡ ಇಲ್ಲಿ ಧಾರಾವಾಹಿ ನೋಡತ್ತಾಳು ಒಂದು ಗೊತ್ತಾಗವಲ್ತ ಅದ್ರಾಗಂತೂ ನಮ್ಮ ಬಾಕ್ನರ ಮೌಶಪ್ಪ ಮಾವ ದಿವಸ ಸೊನ್ನೆ ಮಾಡ್ತಾನಂತಕಿಗೆ ಪೆಂಡಿ ಕಟ್ಟಾಕ ಬರ್ತೇನ ಕಬ್ಬು ಕಡಿಯಾಕ ಹೋಗ್ಕನು ಪೆಂಡಿ ಕಟ್ಟಾಕ ಬರ್ತೇನ ಕಬ್ಬು ಕಡಿಯಾಕ ಹೋಗ್ತಾನ ತಾನತ್ತ ಏನೇಳಿ ಪೆಂಡಿ ಕಟ್ಟಾಕ ಕರ್ಕೊಂಡು ಹೋಗ್ಯಾನು ಏನ ಪಟ್ಟಿ ಅಂಗಡಿ ಡೊಂಗ್ರಿ ಮಾವ ಏನ್ ಪಿಗ್ನಿ ತುಂಬಾ ಕರ್ಕೊಂಡು ಹೋಗ್ಯಾನು ಒಂದು ತಿಳಿವಲ್ತ್ರಿ ಇವ್ ಅವನ ಸಂಗವ ಏ ಮುದುಕಿ ಸಂಗವ ಇವ್ ನಾವು ಹೇಳೈತ್ರಿ ಸೊನ್ನೆಗಡಿ ಮುದುಕಿದು ಯಪ್ಪ ನಾನು ಇಲ್ಲೇ ಬರಾಕುತ್ತಿದ್ನ್ಯಾ ಬರಾಕತ್ತಿದ್ಯೋ ಏನ ಲಾಡಿ ಹರ್ಕೊಂಡಿದ್ಯೋ ನೀನ್ ಅವನ ಯಪ್ಪ ನಾನು ಹಾಲು ಹಾಕಿ ಬರಾಕುಂತಿದ್ನ್ಯಾ ಹಾಲು ಹಾಕಿ ಬರಾಕತ್ತಿದ್ಯೋ ಏನ ಸೊಂಟ ಕಡ್ಸ್ಕೊತ ನಿಂತಿದ್ಯೋ ನಿನ್ನ ಅವನ ನೀ ಆಗ ಆಯ್ತಲ್ಲ ಗೊತ್ತಾ ನೆತ್ತಿ ಮ್ಯಾಗ ಬಂದ್ರು ಇನ್ನು ಮನೆಗೆ ಬರೋದ ನಿನಗೆ ಹೆಸನಿಲ್ಲ ಮನ್ಯಾಗ ಒಂದು ಮುದುಕ್ ಕೂತಿರ್ತೈತಿ ಅದಕ್ಕೆ ಎರಡು ರೊಟ್ಟಿ ಮಾಡಿ ಹಾಕಿ ಕೊಡ್ಬೇಕು ತಿಂದೈತೋ ಬಿಟ್ಟೈತೋ ಒಂದು ಗೊತ್ತಾಗಂಗಿಲ್ಲ ನಿಮ್ಮ ಅವ್ನ ನಿನಗ ನಿಮ್ಮ ಅವ್ವ ಬಿಟ್ಟಬಾರ್ದು ನೀನು ಒಂದು ಬಿಟ್ಟು ಹೋತ್ ನನ್ನ ಹಿಂಬಲ ಗೊತ್ತಾಗೋದಿಲ್ಲ ಏನೋ ಪಟ್ಟಿ ಅಂಗಡಿ ನೌಕರಿ ಮಾವ ಏನು ನೋಡಿ ದಿನ ಬೆಣ್ಣತ್ತಿ ಅವ್ನು ಕೂಡ ನಾನು ಪಿಗ್ನಿ ತುಂಬಾಕ್ ಬರ್ತೀನಿ ಮಾಮ ನಾನು ಪಿಗ್ನಿ ತುಂಬಾಕ್ ಬರ್ತೀನಿ ಐತಿ ಅತ್ತ ಏನು ಅಡಿಕೆರಿ ತಾಂಡದವ ನಿನ್ನ ಸರಿ ಮಾರಕ್ಕೆ ಇಡ್ತಾನತ್ತೆ ಅದ ನಾನು ಆಗ ಆಯ್ತಲ್ಲಪ್ಪ ಆಯ್ತಲ್ಲ ಐತಿ ಏನಾಯ್ತೀಗ ಸಾವ್ಕಾರ ಅವು ಇಕ್ಕಿನೂ ಹಾಲಲ್ರಿ ಸಾವ್ಕಾರ ಇಕ್ಕಿನೂ ಹಾಲಲ್ಲ ಅವು ಹಾಲು ಯಾರಿಗೂ ಗೊತ್ತನ ಆ ಟಮ್ಟಾ ನೋಡಿ ಹುಷೇನ್ ಮಾವ್ ನೋಡಿನ ದಿನ 2 ಎಮ್ಮಿ ಹಿಂಡ್ತಾನವ 2 ಎಮ್ಮಿ ಇವು ಬಡ್ಯಾಪ್ನ ಶರೀಫ್ ಮಾವ ಅವಂತೂ ನಾಟಕ ಮಾಡ್ಕೊತ ಲಾಜಿಗೆ ಅಟ್ಟ ಹೋಗ್ಯಾನ ಅವ 4 ಎಮ್ಮಿ ಕಟ್ಯಾನ ಸಾವ್ಕಾರ 4 ಎಮ್ಮಿ ಕಟ್ಟಿದ್ರೆ ಅವನು ದಿನ 2 ಹೊತ್ತು ಹಿಂಡತಾನ ಮ್ಯಾಗ ಸಿರ್ಗುಂಪಿ ಕ್ರಾಸ್ ಅಂದಕ್ಕೆ ಬಿಟ್ಟ ಮುಂದೆ ಬಂದ ಒಂದು 4 ಹಾಲು ಚೆಲ್ಲಿ ಬಿಟ್ಟು ನೋಡ ಅವರು ರೀ ಸಾವ್ಕಾರ ನಿಮ್ಮ ಹಾಲು ರೀ ಸಾವ್ಕಾರ ಈಕಿನೂ ಹಾಲ ಹೌದಣ್ಣ ನನ್ನ ಮಗಳ ಹಾಳು ಯಾರು ಅವು ಯಪ್ಪ ಆಗ ಇವ್ರು ಅದಾರಲ್ಲ ಇವರು ಏನೂ ಮಾಡಿಲ್ಲ ಹೌದು ಇವ ಅದಾನು ಯಾರ ತಡ್ರಿ ಸಾವ್ಕಾರ ಅದನ್ನ ನಾ ಹೇಳ್ತೀನಿ ಗಜಮಾ ಮಾವಾರ ಅದನ್ನ ನೀ ಹೇಳೋದು ಬೇಡ ನಾ ಕೇಳೋದು ಬೇಡ ನಿನ್ನ ಸೊಗಲು ಮಾರಿ ನೋಡಿ ನನಗ ವಾಕರ್ಗೆ ಬರತೈತೆ ಸರಿ ತಮ್ಮ ನೀ ಸಾರಿ ಬಿಡ ಮಾವಾರ ನಿಲ್ರಿ ಮಾವಾರ ನಿಲ್ರಿ ಯಾಕೋ ನಿನ್ನ ಮಗಳ ಜೊತೆ ಒಂದ್ಸತ ಡುಯೇಟ್ ಆಡ್ಬೇಕಾದ ಭಾಳ ಆಸೆ ಆಗೈತೆ ಹೆಂಗಾರ ಮಾಡಿ ಒಂದು ಡುಯೇಟ್ ಆಡೇ ಕಳಿಸ್ತಾನ ಯಾಕೆ ಮಗನ ನನ್ನ ಮಗಳ ಅಂದ್ರೆ ಬಿಟ್ಟಿ ಬಿದ್ದ ತಿಳಿದೇನ ನನಗೆ ಯಾಕೋ ಅಕ್ಕಿ ನೋಡಿದ ಕರ್ನೇಶಿ ಲಾಲ್ಸಾಬ್ ಕಾಕನ ಪಾಪಡಿ ನೋಡಿದಂಗ ಮಾವ ಪಾಪಡಿ ನೋಡಿದಂಗ ಆಗತ್ತ ಅವ ಕರ್ನೇಶ್ ಲಾಲ್ಸಮ್ಮ ದಿನ ಅಂಗಡಿಯಾಗ ಫ್ರೀ ಪಾಪಡಿ ಟೀ ಕೊಡ್ತಿರ್ತಾನ ಏನು ಪಾಪಡಿ ಮಾಡಿ ನನ್ನ ಮಗಳೇನ ನನಗೆ ಯಾಕೋ ಹಂಗ ಅನ್ಸಾಕತೈತೆ ಮುಟ್ಟಿದ್ರ ಮುರಿತಾಳ ಹಿಡಿದ್ರ ಗಚ್ಚ ಹಂಗ ಹಾಕಾಳ ನಾ ಏನ್ ಮಾಡ್ಲಿ ಹೇಳ ಆಕಲೇನ ಗೊಂಜಾಲತ್ ಮಾಡಿ ಅಲ್ಲೇ ಮಂಗ್ಯಾನ ಮಗನ ನನ್ನ ಮಗಳನ ಬಸ್ ಸಾವ್ಕಾರ ವಾಸ್ತ ಹೊಡೆದು ಬಿಡ್ಲ ನಿನ ಮಾರಿ ನೋಡಂಗ ಆಗೈತಿ ನಿನ ಮಾರಿ ನೋಡಂಗ
ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಮಾಸ್ತರ ಎಂತ ಹಾಡು ಹಾಕಕತ್ತಿ ಮಾರೆ ಒಟ್ಟ ಗಿಚ್ಚಗ ಗಿಚ್ಚಾಕ ಸಾಂಗ್ ಹಾಕ್ಬೇಕ ಏನೋ ನಿಮ್ಮ ಅವನು ಈ ಮಗನ ಕುಣಿಯಾಕತ್ತಿ ಕುಣಿಯಾಕತ್ತಿ ಏನೋ ನಿನ್ನ ಅವನು ಈ ಮಗನ ಕೂಡ ಕುಣಿಯಾಕತ್ತಿಲ್ಲ ಗೊತ್ತಾಗೋದಿಲ್ಲ ನಾವು ಊರಾಗ ಕೂದ ತುಂಬ ಪಿರಿಯಾಗ್ಯಾನವ ಗೊತ್ತಾಗಲ್ಲ ಒಂದಿಟ್ಟು ತಿರುಸರ ಗಜಮಾ ನೋಡಿದ್ರೆ ಎಲ್ಲರೂ ಕುಣಿಯಾರಲ್ಲ ನೋಡಿ ನೋಡಿ ನಡಿ ನೀನು ನಡಿ ಮನೆಗೇನ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ನಾವು ಬಂದ ಬರುವೇನು ಸುರಾದ ಅಲ್ಲ ಗಜಮಾತೆಪ್ಪ ಏನು ಚಂದ ಬೆಳೆಸಿಲ್ಲ ಈ ಹಣ್ಣನ್ನ ಅವನವನ ನಮ್ಮ ಕಬ್ಬಿನ ಪಡ ಎಲ್ಲೈತಿ ಗೊತ್ತನ ಕೆಂಪು ರೋಡಿಗಿದ ಕಬ್ಬಿನ ಪಡದ ಕಬ್ಬಿನ ರೌದಿ ಹಂಗ ಅದ ನೋಡ್ಲಿ ಇಕ್ಕಿನ ಹಲ್ಲ ತಾಳಂಬ್ರಿ ಹಣ್ಣ ಇಕ್ಕಿನ ಕಣ್ಣ ಬಡ್ಯಾಪ್ನವ್ರ ಹೆಣ್ಣಿನ ಕಣ್ಣ ಇಕ್ಕಿನ ಗಲ್ಲ ನೋಡಿದ್ರ ಸೇಮ್ ಸೇಬು ಹಣ್ಣಿನ ಸೊಪ್ಪೆಲೆ ಕಡದ್ರಂತೂ ರಸನೂ ಬರುದಿಲ್ಲ ಹಿಂಡಿದ್ರಂತೂ ನೀರ್ನು ಬೀಳುದಿಲ್ಲ ಅಂತ ಸೋಮಾರಿ ಅಂತ ಹೆಣ್ಣು ತಂದಿಟ್ಟಿ ಅಲ್ಲಿ ಹೆಂಗಾರ ಹಿಡ್ದಿಲ್ಲ ಇಂತ ಗಜಮ ಹೆಣ್ಣಿನ ದೋಸ್ತ ಯಾವ್ದ ಡೆಪಿ ಹೋತಲ್ಲ ಯಾವ್ದು ಅದ ಗಜಮ ತಿಪ್ಪ ದೇಸರ ಹೊಲ ಗಜಮ ಮಾಡಿದ ಮಗಳಲ್ಲಿ ಅದ ಹೌದಾ ಕಬ್ಬಿನ ಮ್ಯಾಲಡ ಒಂದ್ಸ ತಗದ ಕೊಡಿಸಿನಿ ಮೊಬೈಲ ಪಡದಾಗ ಕುಂತಗ ಮಾಡ ನೀಡಿಯೋ ಕಾಲ ನನಗ ನೀಡಿಯೋ ಕಾಲ ಕಬ್ಬಿನ ಮ್ಯಾಗಡ ಒಂದ್ಸ ತಗದ ಕೊಡಿಸಿನಿ ಮೊಬೈಲ ಪಡದಾಗ ಕುಂತಗ ಮಾಡ ನೀಡಿಯೋ ಕಾಲ
ಹುಡುಗಿ ನೀಡಿಯೋ ಕಾಲ. ಫೋನ್ ರೀ ಫೋನ್, ನನ್ನ ಸರ್ವಿಸ್ ಒಳಗೆ 3 ತಿಂಡಿ ಪಿಗರ್ ಅದಾವ್ರಿ. ನಾನು ಒಂದೇ ಲವರ್ ಕರ್ನೇಶಿ ಡೊಂಗಮ್ರಿ. ಆಕೆ ಕೊಡ್ಸಿನಿ ರೆಡ್ಮಿ ಸಟ್ ಬರೀ 6,000. ನಮ್ಮ ಬೀಳಿಗಿ ಲಾಲಮ್ಮ ಆಕೆ ಕೊಡ್ಸಿನ್ರಿ ಸ್ಯಾಮ್ಸಂಗ್ ಸಟ್ ಬರೀ 2,000. ಇನ್ನು ನಾನು 3ನೇ ಲವರ ಇಲ್ಲೇ ಪಿಂಜಾರ್ ಅಂಗಡಿ ಅಲ್ಲಮ್ರಿ. ಆಕೆ ಕೊಡ್ಸಿನ್ರಿ ಸ್ಯಾಮ್ಸಂಗ್ ಬರೀ 1,000. ಅದ್ರಾಗ ನನಗೊಂದು ಎಕ್ಸ್ ಲವರ್ ಅದಾಡ್ರಿ. ಆ ಕೈಪೇಲೆ ಮಾರೋ ಡೊಂಗಮ್ ಆಕಿಗಟ್ಟು ಹೇಳ್ರಿ ಹೋಗಿಲಿ ಕೂತಾರ. ಒಟ್ಟ ನಂದು ಏನಾದ್ರು ಕಂತ ತುಂಬಿಲ್ರಿ ಒಂದು. ಅಲ್ಲಿ ಹೊಕ್ಕಳ್ರಿ ಫೋನ್ ಹಚ್ಚಿದ್ರೆ ಏನು ಬಿಜಿನೇ ಹೇಳ್ತೈತ್ರಿ. ಯಾವನ್ ಕೂಡ ಮಾತಾಡ್ತಿರ್ತಾಳು ಏನು ಅಲ್ಲೇ ಆಟ ಆಡ್ತಿರ್ತಾಳು ಒಂದು ಗೊತ್ತಿಲ್ರಿ. ನೀ ಯಾವ್ರಲ್ಲಿ ತಮ್ಮನಿಂದ? ನಂದ ದೋಸ್ತ ಇಲ್ಲೇ ಸುರಗಿರಿ ಬೆಟ್ಟ ಇಳಿ ಸೀದಾ ತಳಗ್ ಬಂದೆ ಅಂದ್ರೆ ಶಿರಗುಪ್ಪಿನ ನನ್ನೂರ. ಇಲ್ಲಿ ಯಾಕೆ ಬಂದಿರಿ ವ್ಯಾಪಾರಕ್ಕ? ಈ ಮಾಬೂಸ್ ಬಾನಿ ಉರ್ಸನ್ಯಾಗ ತಿಂಡಿ ಪಿಗರ್ಗಳು ಬಂದವತ್ತ. ಅವು ಕೊಟ್ಟು ನಾನು ಮೊಬೈಲ್ ವ್ಯಾಪಾರ ಮಾಡಿ ಅವ್ರಿಗೆ ನಾನು ಸರ್ವಿಸ್ ತೋರಿಸಿ ಬರಾಕ್ ಬಂದಿನಿ ನೋಡ. ನಿನಗೆ ಯಾರು ಹೇಳಿದ್ರಲ್ಲಿ ನಾ ಈ ಊರು ಗೌಡ ಅದೀನಿ. ನೀ ಏನ ಮಾಡ್ಬೇಕಂದ್ರು ನನ್ನ ಅಪ್ಪನೇ ಬೇಕಲೇ, ನನ್ನ ಅಪ್ಪನೇ ಬೇಕ. ನಮಸ್ಕಾರ. ಇಂದು ಕೂಡಿದ ಕೈಯ ಹಿಂಗ ನಡೀಲಿ ಕಡಿತನಕ ಇವತ್ತಿನಿಂದ ನಾನು ನಿಮ್ಮವನ ಯಾಕ್ರಿ? ಇರ್ಲಿ ಏಟಾಗ್ಲಿ ನನ್ನ ಸನಿಗೆ ಬಂದ ಮೇಲೆ ನೀ ನನಗೆ ಕುಚ್ಚಗೂ ದೋಸ್ತ್ ಇದ್ದಂಗ. ಅದಕ್ಕಂತೇಳಿ ನಮ್ಮ ದೋಸ್ತಿ ದರ್ಬಾರ್ ಅಂತ ಬ್ಯಾನರ್ ಹಾಕ್ಸಾರ. ನಡಿಲಿ ದೋಸ್ತ ನಡಿ. ಸ್ವಲ್ಪ ಮಾಬೂಸ್ ಬಾನಿ ಉರ್ಸಿಗೆ ಹೋಗಿ ಅಟ ತಿಂಡಿ ಪಿಗರ್ ಬಂದಿರ್ತಾವ ಅವು ಕಟ್ ನಂದ ವ್ಯಾಪಾರ ತೋರಿಸಿ ಅಡ್ಡಾಡಿ ಬರ್ರಿ ನಡಿ. ಇರ್ಲಿ ನಾ ಏನಾರ ಕ್ಯಾಂಪ್ ರೋಡ್ ಮ್ಯಾಗ ಆಸೆ ಹೊಟ್ನೆ ಅಂದ್ರೆ ಅದ್ರ ಸವಾಸ ಬರೋಂಗಿಲ್ಲ. ನಾ ಏನಾರ ಹಿಂಗ್ ದೇಸಾರ ಹೊಲ ಮ್ಯಾಗ ಆಸೆ ಹಿಂಗ್ ಹೊಂಟ್ನಪ್ಪ ಅಂದ್ರೆ ಅದ್ರ ಸವಾಸ ಬರೋಂಗಿಲ್ಲ. ವಾಡೆಯಿಂದ ಆಸೆ ಹಿಂಗ್ ಹೊಟ್ಟೆಪ್ಪ ಅಂದ್ರೆ ಅಲ್ಲಿ ಸವಾಸ ಬಂದೆ ಅಂದ್ರ ನಿನ್ನ ನಡುವೂರಾಗ ಕಡದರ ಕಡಿಲಿ ತರತನ ಬಿಡುದಿಲ್ಲ. ಬಿಟ್ಟರ ಜಾತಿ ಮಗ ಅಲ್ಲೇ ನಾ ತಿಳಿದಂಗ ಗರಿಲ್ಲ. ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ. ನಿಮ್ಮಪ್ಪ ಡಾನಲ್ಲ ಸ್ವಪ್ನ ಯಾರ ಅಂಜಿಕೆ ನನಗಿಲ್ಲ. ಚಂದುಳ ಚಲವಿ ನನ್ನುಡುಗಿ ಹೊಟ್ಟಿಳು ಹೈಸ್ಕೂಲ್ ಸಾಲಿಗೆ ಕಾಯ್ಕೊತ ನಿಲ್ಲವ ಹಾದಿಗೆ ಅಕಿಲೊಂದ ಚಂದನ ಸ್ಮೈಲಿಗೆ ರಿಬ್ಬನ ಕಟಕೊಂಡ ನಿಬ್ಬನ ನೆತ್ತಿ ಹಂಗ ಬರುತ್ತಿದ್ದಳು. ಸೈಕಲ್ ತುಳ್ಕೊಂಡ ಬರುತ್ತಿದ್ದಳು. ಸಿರಗೊಪ್ಪಿ ನನ್ನೂರ ನಮ್ಮಲಿಲ್ಲು ಹುಡುಗ್ಯಾರ. ಸಿರಗೊಪ್ಪಿ ನನ್ನೂರ ನಮ್ಮಲಿಲ್ಲು ಹುಡುಗ್ಯಾರ. ನಾ ಬಾಳ ಹಚ್ಚುಕೊಂಡಾಕಿ ಪಾದಳಲ್ಲು ಬಲು ದೂರ. ನಾ ಬಾಳ ಹಚ್ಚುಕೊಂಡಾಕಿ ಪಾದಳಲ್ಲು ಬಲು ದೂರ. ದೋಸ್ತ ನಮ್ಮ ದೋಸ್ತ್ರು 3 ಮಂದಿ ಕೂಡ ಬ್ಯಾನರ್ ಹಾಕ್ಯಾರ. ಅದ್ರ ಮ್ಯಾಗ ಒಂದು ಟೈಟಲ್ ಬರ ಗೊತ್ತನ? ಜಾತಿ ಬೇಕಾಗಿಲ್ಲ, ಧರ್ಮ ಬೇಕಾಗಿಲ್ಲ, ಸ್ನೇಹ ಯಾವತ್ತು ಚಿರವಾಗಿರತ್ತ ಅಂತೇಳಿ. ಈ ಸ್ನೇಹ ಯಾವತ್ತು ನಮ್ದಿಬ್ಬರು ದೂರ ಆಗ ಬರ್ಲಿ ದೋಸ್ತ. ಹೋ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನ ಪಾಪಕನು ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕನು. ಕುಚುಕು 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 ಹೇ ಕುಚುಕು 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 ನಾವು ಕಟ್ಟಿ ದೋಸ್ತ ಕನು ಕುಚುಕು ದೋಸ್ತ ನಾನೇ ಪಾಪ ಬೇಡ ಕುಚುಕು. ಹೋ ಗೆಳೆಯ ಜೀವದ ಗೆಳೆಯ ನಿಂಗೆ ಶಾನ ಪಾಪಕನು ಪಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕನು. ಕುಚುಕು 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 ಹೇ ಕುಚುಕು ಕುಚುಕು ಕುಚುಕು.
Violence, violence, violence. I don't like it. I avoid, but violence likes me. I can't avoid. Hello. King of the King, Bairegoda speaking. What? ಏನು ವಿಮಾನ ಅಪಘಾತದಲ್ಲಿ ಆ ಲಕ್ಷ್ಮೀಪತಿ ಸತ್ತ. ವಾವ್ ವಾವ್ ವಾವ್. ಈ ಗುಡ್ ನ್ಯೂಸ್ ತಿಳಿಸಿದ್ದಕ್ಕೆ ನಿನಗೆ ತುಂಬಾ ಟ್ಯಾಂಕ್ಸ್. ಈಗಲೇ ನೀನು ಬಾಂಬೆ ಟು ಬೆಂಗಳೂರು ಏರ್ಪ್ಲೇಟ್ ಹತ್ತಿ ಬಂದು ಬಿಡು. ಈಗಲೇ ಅವನ ಸ್ಟೀಲ್ ಫ್ಯಾಕ್ಟ್ರಿಗೆ ಮೊತ್ತಿಗೆ ಹಾಕಿ ಆಕ್ರಮ ಮಾಡಿಬಿಡೋಣ. ಓಕೆ? ಲಕ್ಷ್ಮೀಪತ ನಾನೇ ಕೋಟಿ ವೀರನೆಂದು ಬಡ ಜನರ ಆಸ್ತಿ ಲೂಟಿ ಮಾಡಿ ಟಾಟಾ ಕಂಪನಿಗಿಂತ ನಾನೇ ಗ್ರೇಟ್ ಎಂದು ಎದೆ ತಟ್ಟಿ ಮೆರೆದಾಡಿದ ನಿನ್ನ ಪ್ರಾಣ ಪಕ್ಷ ಇಂದು ಯಮನ ಪಾದ ಸೇರಿತು. ಅಂದು ಲಕ್ಷ್ಮೀಕಾಂತನ ಸರ್ವಾಸ್ತಿ ನನ್ನ ಕೈ ಸೇರಿದಲ್ಲದ ಅವನ ಮಗಳ ಹಸುಗುಸು ಶಕುಂತಲ ನನ್ನ ತಂಗಿ ಆಗಿ ನನ್ನ ಮನೆ ಸೇರಿದಳು. ಅಂದಾಗಲೇ ಈ ಇಂಡಸ್ಟ್ರಿಯಲ್ ಏರಿಯಾಗಲ್ಲ ನಾನೇ ರಾಜ. ಲಕ್ಷ್ಮೀಪತಿ ಹಾಗೂ ಲಕ್ಷ್ಮೀಕಾಂತರೇ ನನ್ನ ಪರಮ ಆಪ್ತಾರೆ ಅಂದ ಎಲ್ಲ ಈ ಕೋಪದಿಂದ ಪಾರಾಗುತ್ತಿದೆಯಲ್ಲ. ಇನ್ನು ಮುಂದೆ ತಿಳಿಯಲಿ ಈ ದುರಂಕಾರದ ಬಣ. ನಿನ್ನ ತಮ್ಮನೊಬ್ಬ IPS ಓದುತ್ತಿದ್ದಾನೆಂದು ಮಾತ್ರಕ್ಕೆ ನೀವೇನಾದರೂ ನನ್ನ ತಂಟೆಗೆ ಬಂದ್ರೆ ನಿಮ್ಮ ಗಂಟಲಕ್ಕೆ ಇದೇ ಬಂದೂಕಿನಿಂದ ಗುರಿ ಇಟ್ಟು ರೂಪದ ರಾಶಿಯನ್ನೆತ್ತಿ ಮೆರೀತಿರುವ ನಿನ್ನ ಹೆಂಡತಿ ಅದ ನನ್ನ ಕಾಮಕ್ಕೆ ಆವತಿ ಮಾಡಿಕೊಳ್ಳದೆ ಇದ್ರ ವೆರಿ ಗುಡ್. ನೈ 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 ಹಿಂದೂಸ್ತಾನ್ ಕಾ ನಂಬರ್ 1 ಡೌನ್. ವೆರಿ ಗುಡ್ ನೈ. ಚಾರ್ಲಿ ಕ್ಷಣದಂಕ ಮಲ್ಲನಂತೆ ಸದಾ ಕೈಯಲ್ಲಿ ಕತ್ತೆ ಹಿಡಿದು ಮೆರೆಯುತ್ತಿರುವ ನೆತ್ತೆಯನ್ನು ಸೀರಿ ನಿಂತಾಗಲೇ ಈ ಚಾಕು ಚಾರ್ಲಿಯಿಂದ ಏನಾಗಬೇಕು ಹೇಳಿ ಗೌಡ್ರೆ? ಬಾಂಬೆಯಿಂದ ಜಾಣಿ ಬರುವುದ್ರೊಳಗೆ ಎಲ್ಲ ಫೈಲ್ ರೆಡಿ ಮಾಡಿಸಿದಾನ ತಿಪ್ಪಯ್ಯ. ಅವುಗಳನ್ನು ತಯಾರಿಸಲಿಕ್ಕೆ ಹೋದ ತಿಪ್ಪಯ್ಯ ಇನ್ನೂ ಬಂದಿಲ್ಲ ಗೌಡ್ರೆ. ಅವನೊಬ್ಬ ಮನೆ ಆಳಿಗೆ ಸಮಯ ಸಂದರ್ಭ ಕಾಗದ ಪತ್ರ ಅರಿವೇ ಇಲ್ಲ. ಪ್ರಜಾಪಾಲಕರಾದ ತ್ರಿಲೋಕ ಪುರುಷರಾದ ಗುಣ ಗಂಭೀರರಾದ ದಾನಶೂರರ ಭೀಕರ ಗೌಡರಿಗೆ ನನ್ನ ನಮಸ್ಕಾರಗಳು. ಬೆಂಕಿ ಹಾಕಲೇನಿಲ್ಲ ನಮಸ್ಕಾರಕ್ಕೆ. ಹೋಗಿದ ಕೆಲಸ ಬೇಗ ಮುಗಿಸಿಕೊಂಡು ಬಾ ಎಂದು ಕಳಿಸಿದರೆ ಬಾಯ್ ಬೊಂಬಾಟ ಮಾಡುತ್ತಾ ಬಂದಿರುವಲ್ಲ, ಏನಾಯ್ತಾ? ಲೇ ಹಲಕ
ನನ್ನ ಮಗನ ಲೇ 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 ಬದ್ಮಾಸ್ ನನ್ನ ಮಗನ ಲೇ ತಿಪ್ಪ ಗೌಡ್ರಯ್ಯಪ್ಪ ಹಂಗನಾಕತ್ತಿದ್ರಿ ಅವರು ನಾಯನ್ ಮಲಗಿಲ್ರಿ ಅಪ್ಪ ನಿಮ್ ಹಿಂದಿಂದನ ಬರಾಕತ್ತನ ಆ ಲಕ್ಷ್ಮೀಪತಿ ಸತ್ತಾನ ಅಂತೇಳಿ ಇಡೀ ಊರಿಗೆ ಹೇಳ್ಕೋತ ಹೊಯ್ಕೋತ ಬರತ್ತೇನ್ರಿ ಗೌಡ್ರ ಶಾಬಾಸ್ ತಿಪ್ಪಯ್ಯ ಶಾಬಾಸ್. ನಿನ್ನ ಆರಭಟದ ಕೂಗು ನಾನೇ ವ್ಯರ್ಥ ತಿಳಿದುಕೊಂಡಿದ್ದೆ. ಆದರೆ ಏನೋ ಮಾತಿಲ್ರಿ ಗೌಡ್ರ ಇನ್ನು ಮುಂದೆ ನಿಮ್ಮ 4 ಫ್ಯಾಕ್ಟ್ರಿಗಳನ್ನ ಆ MDಗಳಿಗೆ ಕೈಗಾರಿಕೆ ವಿಷಯ ತಿಳಿಸ್ಬಿಟ್ರೆ ಸಾಕ್ರಿ ಧನ್ಯರ. ಅಷ್ಟೇ ಅಲ್ಲ ಗೌಡ್ರೆ, ಒತ್ತಿಗೆ ಪತ್ರದಲ್ಲಿ ನಿಮಗೆ ಬರೆದು ಕೊಟ್ಟಾಗ ನೀವು ತನ್ನ ಅಧಿಕಾರಿಗೆ ತಿಳಿಸಿ ಹಕ್ಕು ಪತ್ರದಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಗೌಡ್ರೆ. ಹೌದು ಚಾರ್ಲಿ, ಇದೊಳ್ಳೆ ಪ್ಲಾನ್. ಎಲ್ಲ ಬಡ ಜನರ ಆಸ್ತಿ ಲೂಟಿ ಎತ್ತಿ ಹಾಕ್ಯ 100 ಕೋಟಿ ವೆಚ್ಚದಲ್ಲಿ ಆ ಲಕ್ಷ್ಮೀಪತಿ ಫ್ಯಾಕ್ಟ್ರಿ ಅಡವಿದೆ ಎಂದು ಕಾಗದ ಹುಟ್ಟಿಸ ಈ ನಾಡಿಗೆ ನಾನೇ ದೊರೆಯಾಗಿ ಮೆರೆಯಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಆ ನಂತರ ನನ್ನ ತಂಗಿಯಾಗಿ ಮನೆ ತುಂಬಿದ ಶಕುಂತಲ. ಸಾಧ್ಯವಿಲ್ಲೋ ಸೌಕಾರ, ಸಾಧ್ಯವಿಲ್ಲ. ಈ ಸಿದ್ಧಲಿಂಗ ಜೀವಂತವಾಗಿರುವವರೆಗೂ ನೀನು ಈ ನಾಡಿಗೆ ದೊರೆಯಾಗೋದು ಅದ್ಯಾವ ಕಾಲಕ್ಕೂ ಸಾಧ್ಯವಿಲ್ಲ. ನನ್ನ ಅಪ್ಪನಿಲ್ಲದ ನನ್ನ ಕೋಟೆಯೊಳಗೆ ಪ್ರವೇಶಿಸಲು ನೀನಾವಡಲೇ. ಜನರ ಪರವಾಗಿ ಹೋರಾಟ ಮಾಡಲೆಂದು ಗಂಡು ಚಡ್ಡಿ ಹಾಕಿ ಅನ್ಯಾಯದ ವಿರುದ್ಧ ಸೊಡ್ಡು ಬಾರಿಸಿ ಬಂದ ಆ ರಾಮಲಿಂಗನ ತಮ್ಮನೇ ಈ ಸಿದ್ಧಲಿಂಗ. ಏ ಮಗನ ಸಿದ್ಧ, ಬಾಯ್ ಮುಚ್ಚೋ ಸೌಕಾರ ಪೆದ್ದ. ಈ ಸಿದ್ಧ ಇನ್ನು ಮುಂದೆ ಎಲ್ಲದಕ್ಕೂ ಬದ್ಧ. ಈ ನಿನ್ನ ಗಂಡು ಮಾತನ್ನು ಪದರಿನಲ್ಲಿ ಗಂಟೆ ಹಾಕಿಕೋ, ಇಲ್ಲವಾದರೆ ಲೇ ಸಿದ್ಧ, ನಾನ್ಯಾರೆಂಬುದನ್ನು ಅರ್ಥ ಮಾಡಿಕೊಳ್ಳದೆ ಮಂಗನಂತೆ ಹಾರಾಡುತ್ತಿರುವ ನಿನ್ನ ನರಗಳನ್ನ ಒಂದೊಂದೊಂದೊಂದು ಕತ್ತರಿಸಿ ಕೈಯಲ್ಲಿ ಕೊಡುವೆ ಯಾಚಾರ. ಏ ಸೌಕಾರ, ಸಾವಣ್ಣೆ ಬಂಡಿಗೆ ಕಟ್ಟಿಕೊಂಡು ಸಂಚರಿಸುವ ನಾನು ನಿಮ್ಮಂತವ್ರನ್ನು ಮಟ್ಟ ಹಾಕಲೆಂದೇ ಸದಾ ಟೊಂಕು ನಿಂತಾಗ ನನಗ ಸಾವಿನ ಭಯವೇ ಇಲ್ಲಲೇ. ರೈತರ ನೋವು ಅರ್ಥ ಮಾಡಿಕೊಳ್ಳದೆ ಮಳ್ಳರಾಗಿ ಮಾತನಾಡಿದರೆ ನಿನ್ನನ್ನು ಇಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ಸಾವಿನ ದಿನವನ್ನು ನಿಗದಿಪಡಿಸಬೇಕಾದಿತ್ತು. ಎಚ್ಚರ. ಏ ಹುಚ್ಚ, ಬಕಾಸೂರನಂತೆ ಬಂಡಷ್ಟು ಅನ್ನತ್ತೆಂದು ಈ ಕೆಚ್ಚದ ವೀರನಿಗೆ, ಈ ಸಾಹುಕಾರನ ರಕ್ಷಣೆಗೆ ಸದಾ ಮಚ್ಚಿಡಿದು ನಿಂತಿರುವ ಈ ಚಾಕು ಚಾರ್ಲಿಗೆ ಏನಂತ ಹೇಳ್ತಿಲ್ಲ? ಸಾವಿನ ಸುದ್ದಿ. ಲೇ ಹುಚ್ಚ, ಏ ಲುಚ್ಚ, ರಾಮರಾಜ್ಯದಲ್ಲಿ ಅದೋ ಈ ಭರತರ ನಾಡಿನಲ್ಲಿ ನೀವುಗಳೇ ರಾವಣನೆಂದು ಮೆರೆಯುತ್ತಿದ್ದರೆ ನಿಮ್ಮನ್ನು ಮಟ್ಟ ಹಾಕಲೆಂದೇ ಈ ರಾಮ ಜನಿಸಿದ್ದಾನೆ ಎಂದು ತಿಳಿಯಿರಿ. ತಿಳಿದರೂ ಕೂಡ ನಾಯಿಗಳಾಗಿ ಬೊಗಳಿದರೆ ನಿಮ್ಮ ಬಾಯಿಗಳಿಗೆ ನಾನೇ ಏಕಲವ್ಯನಾಗಿ ಶಬ್ದವೇದಿ ಬಾಣವನ್ನು ಬಿಡಬೇಕಾದಿತ್ತು. ಎಚ್ಚರ. ಲೇ 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 ಚಾಲ್ರಿ ತಡಿಲಿ ಅಟ. ಅವ್ ಯಾಕೆ ಬಂದಾನೋ ಎದಕ್ಕಿಲ್ಲ ಮೊದಲು ಕೇಳೋನು. ಒಂದು ನಡಬಾರ್ಕ ಮಂದ ಕಟ್ಟಿರ್ಲತ್ತ ತಗೊಂಡ ಬರ್ತಿಯಲ್ಲ. ನಿನಗೆ ಮೊನ್ನೆ ಹೇಳಿನ್ಯ ಕರ್ನೇಶಿ ಡೊಂಗಮ್ಮನಂತೆ ಕೊಂದ 50 ರೂಪಾಯಿ ಇಸ್ಕೊಂಡ ಬಡಿಗಾರಿ ರಪ್ಪ ಮುತ್ಯಾನಂತೆ ಅದನ್ನ ಹಬ್ಬ ಅನ್ಸ್ಕೊಂಡ್ ತಗೊಂಬ ಅಂತ ಹೇಳಿನ ಇಲ್ಲೋ. ಸುಮ್ಮನೆ ನಿಂದಿರ್ಲಿ. ಅವ್ ಯಾದಕ್ಕೆ ಬಂದಾನೋ ಎದಕ್ಕಿಲ್ಲ ನೋಡಿ ಆಮೇಲೆ ಕತಮ್ ಮಾಡಿಬಿಡುನು. ಗೌಡ್ರ ಸಣ್ಣ ಅಂಕೇರಿ ಸಣ್ಣ ಹುಡುಗೈತಿ ಎಲ್ಲಾರ ತಪ್ಪಿಸ್ಕೊಂಡಿತ್ತು. ಅದು ನನ್ನಿಂದ ಆಗುವಂತಿದ್ದರೆ ಮಾತ್ರ. ಏ ಸಾವುಕಾರ, ವರ ಕೇಳು ಬಂದನ್ಗೆ ಹರಿಸಲು ನೀನು ಸೃಷ್ಟಿಕರ್ತ ಬ್ರಹ್ಮನೂ ಅಲ್ಲ, ಪರಶಿವನೂ ಅಲ್ಲ. ಈ ಅಶೋಕನ ತಂದೆ 10 ವರ್ಷದಲ್ಲಿ 10 ಎಕರೆ ಜಮೀನಲ್ಲಿ 2 ಎಕರೆ ಜಮೀನನ್ನು ನಿನಗೆ ಸಾಲ ತೀರಿಸುವ ಕರಾರಿನಲ್ಲಿ ನೀಡಿದ್ದಾರಲ್ಲ, ಅದು ಈಗಾಗಲೇ 3 ವರ್ಷ ಗತಿಸಿದೆ. ಅದನ್ನ ಬಿಟ್ಟು ಕೊಡು ಎಂದು ಕೇಳಲು ಬಂದಿದ್ದೇನೆ ನಾನು. ಲೇ ಹುಚ್ಚ, ಅಂದರೆ ಇವರ ತಂದೆ ಆ ಆಸ್ತಿಯನ್ನು ನನಗೆ ಖರೀದಿ ಕೊಟ್ಟಿದ್ದಾನೆ. ಆಸ್ತಿ ಬಿಟ್ಟು ಕೊಡಲು ಸಾಧ್ಯನೇ ಇಲ್ಲ. ಸಾಧ್ಯವಾಗದಿದ್ದರೆ
ಇದ್ದರೆ ಈ ಸಿದ್ಧಬದ್ಧನಾಗೆ ಆ ಗದ್ದೆಯಲ್ಲಿ ಉಳುಮೆ ಮಾಡಿಬಿಡ್ತಾನೆ. ಅದನ್ನೇನಾದ್ರೂ ನೀವು ತಡೆಯಲಿಕ್ಕೆ ಬಂದರೆ ಓಡಿ ಬಂದು ನಿಮ್ಮಿಬ್ಬರ ಚಂಡಾಡಿ ಅದಕ್ಕೆ ನೊಂದ ರೈತರ ಸರಮಾಲೆ ಹಾಕಿಸುತ್ತಿದ್ದರೆ ನನ್ನ ಹೆಸರು ಸಿದ್ಧಲಿಂಗನೇ ಅಲ್ಲ. ಏ ಸಿದ್ಧ, ಅದಕ್ಕೆ ಮೊದಲು ನೀನು ಮಾತನಾಡುತ್ತಿದ್ದೆ ಅಂದ್ರ ನಿನ್ನ ಇಲ್ಲೇ ಎದೆ ಸಮೇತ ಸೆಳೆ ಇಲ್ಲೇ ಊತ ಹಾಕುವಂತ ಏರ್ಪಾಟ್ ಮಾಡ್ತಲ್ಲ, ನೋಡ್ತಾರ. ಲೇ ಸಾಕಾರ, ನನ್ನ ಮೈಯಾಗ ಒಬ್ಬ ವಿಲ್ಲನ್ ಅದಾನ, ನೋಡ್ತೀಯನ? ನಿನ್ನಲ್ಲಿ ಗಂಡುಸು ಎನ್ನುವ ತಾಕತ್ತಿದ್ದರೆ ಎತ್ತು ನಿನ್ನ ಗುಂಡು ತುಂಬಿದ ಬಂದು ಕಣ್ಣು ಅದನ್ನು ಮುಷ್ಟಿಯಲ್ಲೇ ಚಿಕ್ಕೆ ಹಾಕಿ ಬಿಡ್ತೇನೆ. ಬರಲೇ ಮುಂದಕ್ಕೆ. ತಡ್ರಿ ದನಿಯಾರ, ತಡ್ರಿ ಒಂದ್ ಸ್ವಲ್ಪ ಬರ್ರಿ ಗೌಡ್ರ. ಇಲ್ಲಿ ಒಂದು ಮಾತೈತಿ, ಅಟ್ ಮಾಡ್ಬಿಡ್ರಿ ಅಪ್ಪ. ಬಡು ಮನುಷ್ಯ ಎಲ್ಲಾರ ದೇಸಾರ ಹೊಲ್ದಾಗ ಒಂದು ಒಪ್ಪರಿ ಬದುಕೋತಾನ. ಹೌದು, ಈ ತಿಪ್ಪೆಯ ಹೇಳಿದಾಗೆ ಇವನ ಆಸ್ತಿ ಇವನಿಗೆ ಬಿಟ್ಟು ಕೊಟ್ಟು ಆ ನಂತರ ತೋರಿಸಬೇಕು ಇವನಿಗೆ ನನ್ನ ಕರಾಮಾತಿನ ಚಮತ್ಕಾರಿಕನ. ಸಿದ್ಧಲಿಂಗ, ಏಕೆ ನಮ್ಮಿಬ್ಬರಲ್ಲಿ ಸಣ್ಣ ವಿಷಯಕ್ಕೆ ಜಗಳ? ಈಗಲೇ ಇವನ ಆಸ್ತಿ ಇವಂಗ್ ಬಿಟ್ಟು ಕೊಡ್ತೇನೆ. ನನಗೆ ಹೋಗಿ ತುಂಬಾ ತಗೊಂಬರಲೇ ಶಕುನೆ ಆಸ್ತಿ ಪತ್ರವನ್ನು. ತಡಿಲಿ ತಮ್ಮ, ಆಶಿ ಪತ್ರ ತಂದ ಕೊಡ್ತೀವ. ಸಮಾಧಾನ ನಡಿ. ಒಮ್ಮೆ ಓಡ್ಯಾಡಿ ಇಡೀ ಊರಾಗಿನ ಆಸ್ತಿ ನಿಂದೈತೆ ತಿಳ್ಕೊಂಡೇನ ಸಮಾಧಾನ ನಡಿ ಕೊಡ್ತೀವ. ನಮ್ ಗೌಡ ರಗಡ ತಂದಿಟ್ಟಾನ, ರಗಡ ರಾಂಡಿ ಮುಂಡ್ಯಾರ ಗಳಿಸ್ಕೊಂಡಿಟ್ಟಿರ್ತಾನ, ಕೊಡ್ತಾನ. ಅದನ್ನ ಯಾಕೆ ವಿಚಾರ ಮಾಡಿ? ನನಗೆ ತುಂಬಾ ಉಪಕಾರ ಆಯ್ತು ಗೌಡ್ರಿ. ನಾವಿನ್ನು ಬರ್ತೇವೆ, ನಡೆಸಿದ್ಲಿಂಗ ಹೋಗೋಣ. ನಿಂದರಲೇ ಮೊದಲು ತಗೊಂಡ್ ಹೋಗೋಣ. ಬಾರೋ ಇವಾಗ ಹೋಗೋಣ. ಚೋರಿ ಹಾಕ್ಬೇಕಂದ್ರ ಮೊದಲ ತಿಳ್ಕೋಬೇಕ. ಮುಳ್ಳಾನ ಕರ್ಕೊಂಬಂದ ಕಲ್ಲಮ್ಮ ಓದಿಸ್ಬೇಕ. ಲಾ ಇಲಾಹ ಇಲ್ಲಲ್ಲ ಅಂತೇಳಿ ಖತಮ್ ಅನಿಸ್ಬೇಕ. ಬರ್ಬೇಕ್ಲೇ ಮಗಳ ಸುಖ. ನೀನು ಸಿದ್ಧಲಿಂಗನ ಬೆಣ್ಣೆ ಹಿಂದೆ ಬಿದ್ದು ನಿನ್ನ ಆಸ್ತಿಯನ್ನು ಬಿಡಿಸಿಕೊಂಡಲ್ಲ, ಇನ್ನು ಮುಂದೆ ತಿಳಿಯಲಿ ಈ ಸೇಡಿನ ಪ್ರತಿಕಾರ. ನೀವು ಈವಾಗಲೇ ಅಪ್ಪಣೆ ಕೊಟ್ಟಿದ್ದರೆ ಅವರ ಇಬ್ಬರ ಹಣ ಮಣ್ಣಾಗ ಊತಾಕ್ ಬಿಡ್ತಿದ್ನಿ. ಸುಮ್ಮನೆ ತಪ್ಪು ಮಾಡಿದ್ರಿ ಗೌಡ್ರೆ. ಲೇ 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 ಚಾಲ್ರಿ, ನಿನಗ ಆಗ ಹೇಳಿದ್ದೆ ಅಪ್ಪಾನ, ನಿನ್ನ ಮಂಡಗ ಹತ್ತಿ ತಗೊಂಡ ಈರ್ಯಾಡ್ಬೇಡಲಿ ಅವನ ಮ್ಯಾಗ. ಅವ ಮೊನ್ನೆ ಬಡಿಗಾರ ನನ್ನ ಮಾತ್ರ ಕಾಕನಂತೆ ಕೊಡ್ಲಿ ಸಣ್ಣಾಗಿ ಮಸ್ಕೊಂಡ್ ಬಂದಾನ. ಎಲ್ಲಾರ ನಿನ್ನ ಕೂಡ ನಾನು ಕಡದ್ರ ನನಗೆ ಇರೋದು ಒಂದ ಮಗಳೈತ್ಲಿ ಅಪ್ಪ. ಏನ್ ಈ ಊರಾಗಿರ ಪಟ್ಟಿ ಅಂಗಡಿ ಡೊಂಗ್ರಿ ಮಾಡ್ಕೊಡ್ಲಿ, ಏನ್ ಕರ್ನೇಶಿಲ್ ಆಸ ಮಾಡ್ಕೊಡ್ಲಿ. ಅದ್ರಾಗಂತೂ ನಮ್ಮ ಬಾಕ್ನಾರ್ ಪಿರ್ಸ ಮುತ್ತನ ಮಗ ಮಾವಶಪ್ಪ ಮಾವ ದಿವಸ ಕಣ್ಣು ಹೊಡಿತಾನತ್ಲಿ ನನ್ನ ಮಗಗ. ಹೋಗೋಬ್ರ ನನ್ನ ಮಗಳು ಹತ್ಕೋತ್ ಹೇಳದತ್ಲಿ. ಅದ್ರಾಗ ಒಂದ್ ತಲೆ ಕೂದ್ಲಿಲ್ಲ ಏನಿಲ್ಲ ಮಾವಗ. ಏನ್ ನೋಡಿ ನನಗೆ ಗೊತ್ತಿಲ್ಲ, ನನ್ನ ಮಗಳು ಸಾಕಾಗೈತ್ಲಿ ಅಪ್ಪ. ಏ ತಿಪ್ಪ, ಹೇಳಪ್ಪ, ಏನಾರ ವ್ಯವಸ್ಥೆ ಐತಿನಿಲಿ? ಏಯಪ್ಪ, ನಿನ್ನೆ ಗೌಡ ಇದಕ್ಕೆ ಬೆಂಗಳೂರಿಗೆ ಹೋಗಿದ್ದ. ಬೆಳತಾನ ಕಣ್ಣ ನಿಧಿಲ್ಲ ಒಂದು ಯಾವುದೋ ಟಕೋಟ ಗೋವಾ ಗಾಡಿ ತಂದಾನ. ಅದ್ರಾಗ ಏನು ಹೇರ್ಕೊಂಬಂದಾನೋ ಬಿಟ್ಟಾನೋ ನೋಡೋಣ. ಎಲ್ಲರ ಈ ಮಗನ ಕೂಡ ಕೂಡಿದೀವ ತಿಳಿ ನಮ್ಮನಂತೂ ಊರು ಹೊಂಟುಟ್ಲಿ ಕಡಿತಾನ. ತಮ್ಮ ನನಗಂತೂ ಇರೋದು ಒಂದ ಮಗಳ. ನನಗಂತೂ ನೋಡ ಈ ಊರಾಗ ಎಲ್ಲಾರು ನನಗ ಸತ್ತು ಬಳ್ಳೊಳಿ ಹೊತ್ತು ಮಾರೋ ಶೆಟ್ರ ಅಂತ ಕರೀತಾರ. ನಾ ಎಲ್ಲಾರ ಈ ಊರಾಗ ಗಳಿಸ್ಕೋಬೇಕಂದ್ರ ಏನೋ ಉಳಿಸಿಲ್ಲ ನಮ್ಮ ಅಪ್ಪ. ಎಲ್ಲ ಬೀಗರಿಗೆ ಮಾಡಿ ಆಗಿ ಮಾಡಿಬಿಟ್ಟಾನ. ಲೇ ತಿಪ್ಪ, ಆ ಕಾರ್ ಗಾಡಿಯಲ್ಲಿ ಚೆಕ್ ಮಾಡ್ಬೇಕಾಗಿತ್ತಲ್ಲೇ ನೀನು? ಏನಲ್ಲೇ ಅಪ್ಪ ಹಂಗ ಮಾಡಬೇಡ್ಲಿ. ಈ ಗೌಡನು ಕೂಡ ನಾವೊಂದೆರಡು ರೊಕ್ಕ ಮಾಡ್ಕೋತನ, ನೀವೊಂದೆರಡು ರೊಕ್ಕ ಮಾಡ್ಕೋ. ಅಡ್ಡ ಇಟ್ಟ ಮಾಡ್ಕೊಂಡು ಎಲ್ಲಾರು ಹೊಸ ಊರಾಗ ಒಂದು 5-6 ಪ್ಲಾಟ್ ಹಿಡ್ಕೊಳ್ಳೋಣ. ನೀನು ಬೆಳಿಗ್ಗೆ ಲಾಲಮ್ಮನ ಕರ್ಕೊಂಡು ಹೋಗು, ನಾ ಕರ್ನೇಶಿ ಡೊಂಗಮ್ಮನ ಕರ್ಕೊಂಡು ಹೋಗ್ಕೊಂಡು ಗೋವಾ ಕಡೆ ಹೋಗ್ಬಿಡು ದುಡ್ಕೋತ ಆ ಕಡೆ.
ಏ ತಿಪ್ಪ ಹೇಳಿಯಪ್ಪ. ನಿಮ್ಮ ಮಾಲಕನ ಕತಿ ಯಾವಾಗ ಮುಗಿಸೋದಿಲ್ಲ? ತಡಿಲಿ, ಮೊದಲ ದೇಸಾರು ವಾಡ್ಯಾದಾಗ ಗಾವಂಗ ರೊಕ್ಕ ತುಂಬೋಣ. ಈ ಮಗ ಅಂತೂ ಬೇಳ ಬೇಳತನ ರಾಂಡಿ ಮುಂಡ್ಯಾರ್ ತಿಂದ ರಗಡ ಗಳಿಸ್ಯಾನ. ಈ ಮಗನ ಸಣ್ಣಂಗಿ ಇಟೀಟ್ 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 ಕಡಿನು ಕಡದ ಅರ್ಧ ರೊಕ್ಕ ನೀನು ಚೆನ್ನಾಗಿ ಹಾಕನ್ ಮನ್ಯಾಗಿಡ, ಅರ್ಧ ರೊಕ್ಕ ಹೋದನ ಕರೇಸಲ ಸಾಮಾನು ಮನ್ಯಾಗ ಇಡ್ತಾನ. ಯಾವಾಗ ಹೊತ್ತು ಬರ್ತೈತ್ಲ ಆ ಕಡೆ ನೀ ತಗೊಂಡ್ ಹೋಗು, ಈ ಕಡೆ ಕುಂದ್ರಿಗೆ ನಾ ತಗೊಂಡ್ ಹೋಗ್ತಾನ. ಸುತ್ತ ಆಸಿಗೆ ಹತ್ತನ ಕೆರೆಗೆ ಬಾರ. ನೀ ಬೆಳಿಗ್ಗೆ ಲಾಲಮ್ಮನ ಕರ್ಕೊಂಡ್ ಹಿಂಗ ಕೋಲಾರಕ್ಕೆ ಹೋಗು, ನಾ ಡೊಂಗಮ್ಮನ ಕರ್ಕೊಂಡು ಹುಬ್ಳಿಗೆ ಹೋಗ್ಬಿಡ್ತಾನೆ. ಲೇ ತಿಪ್ಪ ಹೋಗೋ ನಡಿಲೇನು? ಬ್ಯಾಡಲಿ ತಮ್ಮ, ಏನೋ ಮಾಡಿ ಯಾರನ್ನೋ ಕರ್ಕೊಂಡ್ ಬಂದ ಏನಾರ ಮಾಡಿಸ್ತಾನ ಗೌಡ. ಕಾವು ನೋಡೋನ್ ತಡಿಯಟ. ಸಾವುಕಾರ ಯಾರನ್ನ ಕರ್ಕೊಂಡ್ ಬಂದ ಒಳಗೂ ಇಲ್ಲ ಹೊರಗೂ ಇಲ್ಲ, ಹೆಂಗಲ್ಲ ಹಿಂಗಾದ್ರ ತಂಡೆ ತಿಂಡಿ ಬಿಡಿಸುವಂತ ತೊಗೊಂಬ ಅಂತೇಳಿ ಹೇಳೇನ್ಲಿ ತಿಪ್ಪ? ಯಾರಿಗೆ ಹೇಳಿಲಿ? ಕರ್ಲೇಶಿಲ್ಲ ಅಸಮ್ಮ ಹೇಳಿಯೋ, ಪಟ್ಟಿ ಅಂಗಡಿ ಡೊಂಗ್ರಿ ಮಾಗ ಹೇಳಿಯೋ, ಎಲ್ಲ ಬಿಟ್ಟು ನಮ್ಮ ಮೆಂಬರ್ ಅಧ್ಯಕ್ಷ ಕಾಕಾಗ ಹೇಳಿ ಲೇಪ ಸಾವನ್ ಕಾಕಾಗ. ಹೌದ್ಲಿ ತಿಪ್ಪ ಬರಾಕತ್ತಾಳ ನೋಡ್ಲಿ ಅಲ್ಲಿ ಬಾ ಅಂತೇಳಿ. ತಿಪ್ಪ ಹೋಗು ನಡಿ. ಇನ್ನು ಏನು ಹೊಕ್ಕಿಲಿ ತಡಿಯಾಟ. ಸಾವುಕಾರ ಏನೋ ಇವತ್ತ ಮಾವುಸನ್ ಉರ್ಸ್ನ್ಯಾಗ ಏನೋ ಮಾದಲಿ ಮಾಡ್ಸ್ಯಾನತ್ತ. ಚಂಡಂಗ್ ಜಡಿನ ಲಾಂಡಿಕೆ ಪಟ ಪರ ಪರ ಇಟ್ಟು ಬರ್ನು. ನಡೆಯಲೇ ಹೋಗೋಣ ಹಂಗಂದ್ರೆ ಹಿಂಗ ಸಿಂಗೋಯ್ ಬರ್ನು ಬಾ.
ಅನ್ಸೂಯ ಬನ್ನಿ ಸ್ವಾಮಿ, ಈಗ ಬಂದ್ರಾ? ಪತ್ರಿಕಾ ರಂಗದ ವೃತ್ತಾಂತವನ್ನು ಹೇಗ್ ನಡೆದಿದ್ದೀರಿ? ಪತ್ರಿಕಾದ ಕೆಲಸ ಏನಾದ್ರು ತಂದಿದ್ರು ಇಲ್ವೋ? ಪತ್ರಿಕಾ ರಂಗದ ಪೂಜೆ ಮುಗಿಸ್ಕೊಂಡು ಈಗಲೇ ಬಂದೆ. ತೆಗೆಯಬೇಕೋ ಸಿಹಿಯನ್ನು? ತುಂಬಾ ಸಂತೋಷ ರೀ. ನನ್ನ ಮೈದುನ ಪತ್ರಿಕೋದ್ಯಮ ಈ ಸಿಹಿಗಿಂತ ಸಿಹಿಯಾಗಿರ್ಲಿ. ಕಳ್ಳ ಕದಿಮರ ಪಾಲಿಗೆ ಅವನ ಪತ್ರಿಕೆ ಸಿಂಹ ಧ್ವನಿಯಾಗ್ಲಿ. ಅಂದ ಹಾಗೆ ಪೂಜೆಗೆ ಯಾರ್ಯಾರು ಬಂದಿದ್ರು? ಪತ್ರಿಕಾ ರಂಗದ ಧ್ರುವತಾರೆಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಬಂದಿದ್ರು. ಓಹೋ, ಮುಖ್ಯಮಂತ್ರಿಗಳು ಬೇರೆ ಬಂದಿದ್ರಾ? ಏನ್ರಿ ಅವರು ಭಾಷಣ ಮಾಡಿದ್ರ? ಏನಂತ ಹೇಳಿದ್ರು ಮುಖ್ಯಮಂತ್ರಿಗಳು? ಪತ್ರಿಕಾ ಮಾಧ್ಯಮ ಎಂಬುದು ಸರ್ಕಾರದ ಒಂದು ಅಂಗ. ಇದು ಅನ್ಯಾಯದ ವಿರುದ್ಧ ಹೋರಾಡುವ ಒಂದು ಧ್ವನಿಯಾಗಿ ಆಗ್ಬೇಕಂದ್ರು. ಹೌದೇನ್ರಿ? ಬಹಳ ಚೆನ್ನಾಗಿದೆ ಸ್ವಾಮಿ ಅವರ ಮಾತು. ಪತ್ರಿಕಾ ಮಾಧ್ಯಮ ಎಂಬುದು ಸರ್ಕಾರದ ಒಂದು ಅಂಗ. ಇದಕ್ಕೆ ಏನು ಧಕ್ಕೆ ಬಾರದಂತೆ ತಾವು ಎಚ್ಚರ ವಹಿಸಿ ಎಂದು ಹಾರೈಸಿದ್ರು. ಹೌದೇನ್ರಿ? ನಿಜವಿದ್ದೀರಿ ಅವರ ಮಾತು? ಅಷ್ಟೇ ಏಕೆ, ವಿರೋಧ ಪಕ್ಷದ ನಾಯಕನ ಮಾತು ಕೇಳೋ ಅನ್ಸೂಯ. ಪತ್ರಿಕಾ ಮಾಧ್ಯಮ ಎಂಬುದು ತಮ್ಮ ಹೆಸರು ಮಾಡಿಕೊಳ್ಳೋದಷ್ಟ ಆಗ್ಬಾರ್ದು ಅಂತ ಹೇಳಿದ್ರು. ಯಾರಾದರೂ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಹಣ ಕೊಟ್ಟವರಂತೆ ಬರೆದು ಬೆಳೆಯಬಾರದು ಎಂದ್ರು. ಇದು ಶಿವನ ತ್ರಿಶೂಲದಂತೆ ಬರೆಯಬೇಕಂತ ಹಾರೈಸಿದ್ರು. ಧನ್ಯ ಸ್ವಾಮಿ, ಧನ್ಯ. ನಿಜವಾಗ್ಲು ಇಂಥ ಶಕ್ತಿ ಅವನಲ್ಲಿ ಬರಬೇಕಾದ್ರೆ ಕಾರಣ ನೀವೇನೆ. ಇವತ್ತು ಅವನು ಪತ್ರಿಕೋದ್ಯಮ ಇಟ್ಟು ಹೆತ್ತವರ ಕನಸನ್ನು ನನಸು ಮಾಡಲು ಹೊರಟಾಗ ಅವನಲ್ಲಿ ಶಕ್ತಿ ತುಂಬಿದ್ದೀರಲ್ಲ, ನೀವೇ ಶ್ರೇಷ್ಠರು. ಈ ನಿಮ್ಮ ಶ್ರೀಚರಣಕ್ಕೆ ನಾನು ಸದಾ ಚಿರಋಣಿರಿ. ಇದು ಕೈ ಎದ್ದೇಳು ಅನಸೂಯ. ಅಷ್ಟೇ ಅಲ್ಲ, ಈ ನಿನ್ನ ಸತ್ಯವಿದ್ದ ಮಾತು ಎದ್ದು ಬರಲಿಕ್ಕೆ ಆಧಾರ ರೂಪದಲ್ಲಿ ಕಾಗದ ಇಟ್ಟುಕೊಂಡು ನಿಜವಿದ್ದ ಲೇಖನವನ್ನೇ ಬರೆದು ಈ ಹಾ ಹಾ ಸಾಕು ಸಾಕು, ನೀವು ಹೇಳೋದು ಏನು ಅಂತ ನನಗೆ ಅರ್ಥ ಆಯ್ತು ರೀ. ನೋಡ್ರಿ, ಆ ಚಿಂತೆನೆಲ್ಲ ಬಿಟ್ಟು ಹಾಕ್ಬಿಡಿ. ಇವತ್ತು ಹೇಗೂ ಸಂತೋಷ ಸಂಭ್ರಮದ ದಿನ ಅಂದಮೇಲೆ ನಾವು ಸುಮ್ಮನೆ ಇರೋಕ್ಕಾಗುತ್ತಾ? ಹಾಗೂ ನನ್ನ ಮೈದಿನ ಇಲ್ಲ, ಇಬ್ರು ಜೊತೆ ಸೇರಿ ಹಾಡಿ ಕುಣಿದು ಬಿಡೋಣ. ಏನಂತೀರಾ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಾವು ಹಾಡುವಾಗ ಬದುಕು ಸಂದವೇ. ಹಾಸಿಗೆ
ನಿನ್ನಂತ ಶ್ರೀಮತಿ ಮೈಗಿರಿದಾಗ, ನಿನ್ನಂತ ಗುಣಮತಿ ಜೊತೆಯಾದಾಗ, ನಿನ್ನದು ಆನಂದವೇ. ಎಂದು ಹೀಗೆ ನಾವು ಸೇರಿ ಮಾಡುವಾಗ ಬದುಕು ಸ್ವರ್ಗವೇ. ಆಟದಿ ಪ್ರೇಮ ಲೋಟದಿ ಪ್ರೇಮ ಹರಿದಿನ ರಾಗ ಹೂವಿನ ಸಂಗಮ ಆಸೆಗಳಿಲ್ಲ ಹೊಸ ಮಧುಮಾಸವೇ, ರಾತ್ರಿಗಳೆಲ್ಲ ಒಡಲನಿಗಾಗಿ. ದಿನವೆಲ್ಲ ಸಂತೋಷ ದಿನವೆಲ್ಲ ಸಂತೋಷ ನಿನ್ನಂತ ಶ್ರೀಮತಿ ಮೈಗಿರಿದಾಗ, ನಿನ್ನಂತ ಗುಣಮತಿ ಜೊತೆಯಾದಾಗ, ನಿನ್ನದು ಆನಂದವೇ. ಎಂದು ಹೀಗೆ ನಾವು ಸೇರಿ ಮಾಡುವಾಗ ಬದುಕು ಸ್ವರ್ಗವೇ. ಲಾ 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 ಲಾ. ಹೇ ಹೇ ಹೇ. ಲಾ ಲಾ ಲಾ. ಹೇ. ಅಣ್ಣ ಅತ್ತಿಗೆ ಏನಿದೆ ನಿಮ್ಮಿಬ್ಬರ ಕಣ್ಣುಗಳಲ್ಲಿ ಚಂದ್ರ ಚಕೋರಿ ಅಂತ ನಕ್ಷತ್ರಗಳು ಹೊಳೆಯುತ್ತಿದ್ದಾವಲ್ಲ. ಏನಿಲ್ಲ ಬಾ ಸಹೋದರ, ಪತ್ರಿಕಾ ರಂಗದ ವೃತ್ತಾಂತವನ್ನೇ ತಿಳಿಸಿ ಹೇಳ್ತಾ ಇದ್ದೆ. ಸಂತೋಷವಾಯ್ತಣ್ಣ. ನಾನು ನಿನಗೆ ತಮ್ಮನಾಗಿ ಹುಟ್ಟಲು ಈ ಅತ್ತಿಗೆ ಮೈದನಾಗಿ ಇರಲು ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡೇನೋ ನಾ ತಿಳಿದಿಲ್ಲ. ನನ್ನೆಲ್ಲ ಕನಸುಗಳು ನನಸಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಅದಕ್ಕೆ ಈ ಮೈಬು ಅಜ್ಜ ಹಾಗೂ ಈ ಮಹಾತಾಯಿ ಆಶೀರ್ವಾದ ಸದಾ ನಿನ್ನ ಮೇಲಿದೆ. ಏನ್ರಿ? ಅದಕ್ಕೆಲ್ಲ ನಿಮ್ಮ ಸಲಹೆ ಮತ್ತು ಸಹಕಾರ ಅಗತ್ಯವನ್ನ. ನೀವು ಹೇಳದೇ ಇರಬಹುದು, ನನಗೆಲ್ಲ ಅರ್ಥ ಆಗುತ್ತೆ. ನೀವು ತೋರಿದ ದಾರಿಯಲ್ಲೇ ಮುನ್ನಡೆದು 12 ವರ್ಷಗಳ ಕಾಲ ವನವಾಸದಲ್ಲಿ ಆ ರಾಮನೇ ಅನೇಕ ರಕ್ಕಸರನ್ನು ಕೊಂದು ಹನುಮಂತಲಿಂದ ಲಂಕೆಗೆ ಬೆಂಕಿ ಹಚ್ಚಿಸಿ 10 ತಲೆ ರಾವಣವರನ್ನು ಕೊಂದಂತೆ ನಾನು ಈ ಸಮಾಜ ಕುಲಘಾತ ಕುನ್ನಿಗಳನ್ನು ಕಣ್ಣನ್ನು ಕಿತ್ತು ಕಳ್ಳತನ ಮಾಡೋವರ ಕೈ ಕತ್ತರಿಸಿ ಪರಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಿದವರ ನೆತ್ತೆಯನ್ನು ಹೊಡೆದು ಈ ಪುಣ್ಯದ ನಾಡಿನಲ್ಲಿ ಪಾಪದ ಅಡಿ ಇಟ್ಟವರ ಕಾಲನ್ನು ಕಡೆದು ಸತ್ಯದ ತೇಜಸ್ಸಿನಲ್ಲಿ ಈ ರಾಮರಾಜ್ಯವನ್ನು ಬಿಳಿಯನ್ನಾಗಿ ಮಾಡದಿದ್ದರೆ ನಾನು ನಿನ್ನ ತಮ್ಮನೇ ಸಿದ್ಧಲಿಂಗನೇ ಅಲ್ಲ. ಇದು ನಿನ್ನಾನೆಗೂ ಸತ್ಯ ಅಣ್ಣ. ನಿಜ ಸಹೋದರ, ರಾಮ ಲಕ್ಷ್ಮಣರಂತೆ ನಾವಿರುವಾಗ, ಸುಗ್ರೀವ ಹನುಮನಂತೆ ಈ ಅಶೋಕನಿರುವಾಗ, ಈ ನಿನ್ನ ಸತ್ಯಾಶ್ರಮ ಎಂಬ ಪತ್ರಿಕೆ ಹೆಸರು ಈ ನಾಡ ಬೆಳಗಲಿ. ಹೌದಣ್ಣ, ಹೌದು. ಸಮಾಜದಲ್ಲಿ ನಡೆಯುವ ಗಡಿ ಭಾಗದಲ್ಲಿ, ರಾಜ್ಯದಲ್ಲಿ ನಕ್ಸಸ್ ಆಗಿ ಒಳಗೆ ಬರುವಾಗ ನಾವು ಎಚ್ಚರ ವಹಿಸಿ ಭಂಡಾರ ಎತ್ತಿ ಹಿಡಿಬೇಕಣ್ಣ. ಅವಾಗಲೇ ಈ ಪತ್ರಿಕೆಗೆ ಒಂದು ಹೆಸರು ಬರ್ತೇನ. ಇವನಿಗೆ ನಾನು ಸಹಾಯ ಮಾಡ್ತೇನಣ್ಣ. ಕೇಳಿದ ಏನನ್ನ ನನ್ನ ಗೆಳೆಯ ಅಶೋಕನ ಮಾತನ್ನು. ಅವನು ನನಗೆ ಗೆಳೆಯನಾಗಿ ಗುರುತಿಸಿಕೊಂಡಲ್ಲದೆ ತಮ್ಮನಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾನೆ. ಹೇಗಿದೆ ಅವನ ಛಲ? ಮೆಚ್ಚಿದೇನಪ್ಪ ನಿಮ್ಮ ಪೌರುಷದ ಮಾತಿಗೆ. ನಿಮ್ಮಂತ ತಮ್ಮಂದಿರನ್ನು ಕಂಡು ನನ್ನ ಒಡಲು ನಿಮ್ಮನ್ನು ಅಪ್ಪಿಕೊಂಡು ಹಾಡಲು ಹಾತುರುತ್ತದೆ. ಬನ್ನಿರೋ, ನನ್ನೊಂದಿಗೆ ಮನೆ ಕಂಗೊಳಿಸಂತೆ ಹಾಡಿ ಕುಣಿಯೋಣ. ಅಣ್ಣ, ಅತ್ತಿಗೆ ನೀವೇ ನನ್ನ ಪಂಚ ಪ್ರಾಣ. ಅಲ್ಲುಂಟು ಇಲ್ಲುಂಟು ಎಂದು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಏಳುತ್ತಾ ಮುಕ್ತಿ ದೊರೆಯುವುದು ಕಲ್ಪನೆಗೆ. ಮನೆ ಮಂತ್ರಾಲಯ, ಮನಸೇ ದೇವಾಲಯ, ಮನೆ ಮಂತ್ರಾಲಯ,
ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನಿ ಮಂತ್ರಾಲಯ ಮನಸೇ ದೇವಾಲಯ ಮನಿ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ಇನ್ನು ನಮಗೆಂದು ಆನಂದ ಬಂದ ಈ ಬಾಳಲಿ ಇಂದು ನಮಗಿಂದು ಆನಂದ ಬಂದೇ ಬಾಳಲಿ ತಾಯಿಯ ಪ್ರೇಮ ತಂದೆಯ ಪ್ರೇಮ ತಾಯಿ ತಂದೆಯರ ಸ್ನೇಹ ಪ್ರೇಮವು ನಿಮ್ಮ ಕಂಡಲಿ ಇರುವುದಲ್ಲವೇ? ಮನಿ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ನಮ್ಮ ಬಾಳಂತ ಆಕಾಶದಲ್ಲಿ ಈ ಮಂಗಳೇ ನಮ್ಮ ಬಾಳೆಂಬ ಆಕಾಶದಲ್ಲಿ ಸೂರ್ಯನ ಹಾಗೆ ಚಂದ್ರನ ಹಾಗೆ ಸೂರ್ಯ ಚಂದ್ರರ ಹಾಗೆ ಬೆಳಗುತ್ತಾ ಸಡಗರ ಸಂಭ್ರಮ ಎಂದು ಬಂದೆ. ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ ಅರಿತು ಬಾಳಲು ನನ್ನ ಸಾರ್ಥಕ ಏನ್ರಿ ಪ್ರಸಾದ ಸಿದ್ಧವಾಗಿದೆ ಎಲ್ಲರೂ ಒಟ್ಟಿಗೆ ಸೇರಿ ತಿನ್ನೋಣ ಪಾಪ ನನ್ನ ಕಂದಮ್ಮಗಳು ಕುಣಿದು ಕುಣಿದು ಹೊಟ್ಟೆ ಹಸ್ತಿದೆ ಅಲ್ವೇನ್ರ ದೇವ್ರೇ ಏನ್ ನಗ್ತಾನಪ್ಪ ಆಯ್ತು ನಡಿ ಊಟ ಮಾಡೋಣ ಬಾ ಶೋಕ ಊಟ ಮಾಡ್ಬೇಕು